ಇದ್ರದ್ದು ಫುಲ್ ರೆಸಿಪಿ ಬೇಕಂತಂದ್ರೆ ಕಮೆಂಟ್ ಮಾಡಿ ನಾವು ಮಮ್ಮಿ ಹಸ್ಕಲ್ದೆ ಕುಟ್ಟು ಮಾಡ್ತಾರೆ. ನಾವು ತಂದಾಕ್ಲತ್ತೀವಿ ಗಂಡಸ ಮಕ್ಕಳಿಗೆ ಹೆಚ್ಚು ನನ್ನ ಮಕ್ಕಳು ನನಗೆ ಇದು ಮಾಡ್ತಾರೆ. ಸೊ ಹಾಕಿದ್ಮೇಲೆ ಭೀ ಒಂದು ಸ್ವಲ್ಪ ಮೇಲೆ ಎಣ್ಣೆ ಹಚ್ಚಿರಿ. ಸೊ ಫೈನಲಿ ಪರಾಟೋದ ಎಲ್ಲ ರೆಡಿ ಆಯಿತು. ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರಕಲಾಲ್. ಹೆಂಗಿದ್ರಿ ಎಲ್ಲರೂ? ಆರಾಮಾಗಿದ್ದೀರಿ? ನಾ ಭೀ ಆರಾಮಾಗಿದ್ದೀನಿ ನೋಡ್ರಿ, ಮಸ್ತ್ ಇದ್ದೀನಿ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ಹೊಸೊಬ್ರು ನನ್ನ ವೀಡಿಯೋ ನೋಡ್ಲತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಹಾಗೆ ಯಾರೆಲ್ಲ ಸ್ಟಾರ್ಟಿಂಗ್ಲಿಂದ ನೋಡ್ಕೊತಾ ಹೊಂಟಿರಿ ಹೀಗೆ ಸಪೋರ್ಟ್ ಮಾಡಿರಿ. ಹಾಗೆ ಏನೆಲ್ಲ ರೆಸಿಪೀಸ್ ಬೇಕು ಕಮೆಂಟ್ ಮಾಡಿರಿ. ಸೊ ಯಾರೆಲ್ಲ ಸಪೋರ್ಟ್ ಮಾಡ್ಕೊತಾ ಹೊಂಟ್ರಿ ಸ್ಟಾರ್ಟಿಂಗ್ಲಿಂದ ಎಲ್ಲ ನನ್ನ ವೀಡಿಯೋಸ್ ನೋಡ್ಲತ್ತೀರಿ, ಮಿಸ್ ಮಾಡ್ಲಾರ್ದಂಗೆ ಎಲ್ಲ ನನ್ನ ವೀಡಿಯೋಸ್ ನೋಡ್ಲತ್ತೀರಿ, ಶಾರ್ಟ್ಸ್ ಲೈಕ್ ಮಾಡತ್ತೀರಿ, ಕಮೆಂಟ್ ಮಾಡತ್ತೀರಿ. ಸೊ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಹಿಂಗೆ ಕಮೆಂಟ್ಸ್ ಮಾಡಿರಿ, ಹಿಂಗೆ ಕನೆಕ್ಟ್ ಆಗ್ರಿ. ಯಾರೆಲ್ಲ ಹೊಸಬ್ರು ನೋಡ್ಲತ್ತೀರಿ ಅವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ಏನೆಲ್ಲ ರೆಸಿಪೀಸ್ ಬೇಕು ಕಮೆಂಟ್ ಮಾಡಿರಿ. ನಾನು ಮಾಡ್ತೀನಂತ ನೆಕ್ಸ್ಟ್ ವ್ಲಾಗ್ ಅದೇ ಮಾಡ್ತೀನಂತ, ಲಾಂಗ್ ವಿಡಿಯೋ ಇಲ್ಲಾಂದ್ರೆ ಶಾರ್ಟ್ಸರೇ ಅದು ರೆಸಿಪಿ ಹಾಕ್ತೀನಂತ ನಾ ಪಕ್ಕಾ ಹಾಕ್ತೀನಿ. ಸೊ ಬರ್ರಿ ಈಗ ವ್ಲಾಗ್ ಸ್ಟಾರ್ಟ್ ಮಾಡಮಂತ. ನಾವು ಮಮ್ಮಿ ಏನು ಮಾಡ್ಲತ್ತಾರಂತ ಕೇಳಮ್ಮ. ಹಾಯ್ ಅಮ್ಮ. ಹಾಯಪ್ಪ. ಏನು ಮಾಡತ್ತೀಯಮ್ಮ ಇವತ್ತು? ನಾ ಬಿಟ್ಟ ಇದು ಮೆಂತಿ ಪರೋಟ ಎಸ್ತೀನಿ ಅಂತ ಬಿಟ್ಟ ಮಾಡ್ಲ ಅದಕ್ಕೂ ಮೆಂತಿ ಪರೋಟ ಮಾಡ್ಲತ್ತೀನಿ ನೋಡು ಪಟ. ಓಕೆ, ಮೆಂತಿ ಪರೋಟ ರಾತ್ರಿ ಊಟಕ್ಕೂ ಮೆಂತಿ ಪರೋಟ ಮತ್ತು ಕುಸಂಬ್ರಿ ಮತ್ತೆ ಅನ್ನ ಸಪ್ಪನ್ ಬೇಳೆ. ಈಗ ಅನ್ನ ಸಪ್ಪನ್ ಬೇಳೆ ಭೀ ಮಾಡ್ತೇನೆ. ಊಟಕ್ಕೆ ಬೇಕಲ್ಲ ಮಧ್ಯಾಹ್ನ ಏನು ಭೀ ಮಾಡ್ಕೊಂಡಿಲ್ಲನು. ಆ್ಯಕ್ಚುಲಿ ನಾವು ಇವತ್ತು ಕ್ಯಾಂಟೀನ್ದಾಗೆ ಮಾಡೀವ್ರಿ. ನಮ್ಮ ಮಮ್ಮಿಗೆ ಆರಾಮ ಇದ್ದಿದ್ದಿಲ್ಲ. ನಿನ್ನೆ ನಮ್ಮ ಮಮ್ಮಿಂದ ಭಾಳ ಕ್ಲೋಸ್ ಖಾಸ ಹೇಳಮ್ಮ ನೀನೆ. ಈಗ ಅಳ್ಳಬೇಡ ಈಗ ನೀ ಮತ್ತು ಹೇಳತ್ತೀನ. ನಮ್ಮ ಮಮ್ಮಿ ನಿನ್ನಿಡ್ದ ಇಷ್ಟು ಫೀಲ್ದಾಗ ಹರ ಇವತ್ತು ಭೀ ಹಾಗೆ ಫುಲ್ ಸ್ಯಾಡ್ ಹರ. ಅವ್ರಿಗೆ ಒಟ್ಟ ಏನು ಕೆಲಸ ಮಾಡೋಕ್ಕಾಗಲಿ ಏನೇನು ಮೂಡಿಲ್ಲ, ಏನಿಲ್ಲ, ಜರ್ರ ಭೀ ಮನಸ್ಸಿಲ್ಲ. ಬಟ್ಟೆ ಬಾಂಡೆ ಅದು ಏನು ಭೀ ಮಾಡಿಲ್ಲ, ಎಲ್ಲ ಹಾಗೆ ಇಟ್ಟಾರ. ಅವ್ರಿಗೆ ಒಟ್ಟ ಮೂಡೇ ಇಲ್ಲ ಇವತ್ತು ಕೆಲಸ ಮಾಡಕ್ಕೆ ಭೀ. ಅದಕ್ಕಂತ ಮಧ್ಯಾಹ್ನ ಒಂದು ಸ್ವಲ್ಪ ಉಪ್ಪಿಟ್ಟು ಮಾಡ್ಕೊಂಡು, ಉಪ್ಪಿಟ್ಟೇನೆ ಏನೋ ಗಂಜಿ ಮಾಡ್ಕೊಂಡು ತಿಂದಾರಂತ. ಏನಾಗಿತ್ತಮ್ಮ ಹೇಳು ನಿನ್ನೆ? ನಿನ್ನೆ ನಮಗೂ ಜಾಸ್ತಿ ಅಕ್ಕನ್ಕಿನ ಹೆಚ್ಚರಿ ಅವರು ರೇಣುಕಾ ಅಕ್ಕ ಅಂತೇಳಿ. ನಾ ಶುರು ಲಗ್ನ ಆದಾಗ್ರಿ ನಂದು ಏಜ್ ಎಷ್ಟಿತ್ರಿ ಅವಾಗ 17 ವರ್ಷದಕ್ಕೆ ಇದ್ದಿದ್ದೆ ರೀ. ನಾ 17 ವರ್ಷನಕ್ಕೆ ಇದ್ದಿದ್ದೆ ಅಂತಂದ್ರೆ ನಾನು ಫಸ್ಟ್ ಇದ್ದಿದ್ದು ಶಾಂತನಗರ್ನಲ್ಲಿ ಶಾಬಾದ್. ಆಕ್ಚುಲಿ ನಮ್ದು ಕಲಬುರ್ಗಿ, ಅದ್ರಾಗ ಶಾಬಾದ್ನಲ್ರಿ. ಅಲ್ಲಿ ಇದ್ದಿದ್ದೆ ರೀ. ಆಕಿ ಅವರು ನನಗೆ ಭಾಳ ತೆಂಗಿಕಿನ ಹೆಚ್ಚಾಗಿ ಪ್ರೀತಿ ಮಾಡ್ತಿಳ್ರಿ. ಆಕೆ ನನಗೆ ಏಜ್ನಲ್ಲಿ ಭಾಳ ದೊಡ್ಡವ್ರು ಇದ್ದಿರ ಅವರು. ದೊಡ್ಡವ್ರು ಇದ್ದರು ನೋಡ್ರಿ, ಅವರು ನನಗೆ ತೆಂಗಿಕಿನ ಹೆಚ್ಚಾಗಿ ಪ್ರೀತಿ ಮಾಡ್ತಿರಿ. ನನಗೆ ಕೆಲಸ ಬರ್ತಿದಿಲ್ರಿ, ಅಡಿಗೆ ಅದು ಜಾಸ್ತಿ ಬರ್ತಿದಿಲ್ರಿ. ಎಲ್ಲ ನಮ್ಮ ಮನೆಯವ್ರ ತಂದಿ ಅವ್ರು ಎಲ್ಲರೂ ಇದು ಮಾಡ್ಲತ್ರಿ. ಹಂಗೆಲ್ಲ ಮಾಡ್ಲಕ್ ಹೋಗ್ಬೇಡ್ರಿ, ನಾ ಸಣ್ಣ ಕಳಾಕಿ ಅವ್ರಿಗೆ ಗೊತ್ತಾಗಲ್ರಿ ಅಂಕಲ್, ತಿಳಿಸ್ಕಿಸಿ ಹೇಳ್ಬೇಕು, ಹಂಗೆಲ್ಲ ಇದು ಮಾಡ್ಲಕ್ ಹೋಗ್ಬೇಡ್ರಿ ಹಂಗೆಲ್ಲ ಅಂದಗಿಸಿಂದು ಇದು ಮಾಡ್ತಿರೋ ಬಟ ಭಾಳ ನಮಗ. ಅಂತಕೀಗ ನೋಡ್ಬಿಟ್ಟ ಇವತ್ತು ಇಷ್ಟು ಇದು ಆಗಿ ಏಕಿಂದು ಕಿಡ್ನಿ ಇದು ಹಾಕಿಸಿನ್ ಬಟ ಅದು ಹೆದಿ ಹೊಡ್ಕೊಂಡ್ ಕಿಸಿನ್ ಬಿಟ್ಟ ಹಾರ್ಟ್ ಆಗಿ ತೀರ್ಕೊಂಡ್ರ ಬಿಟ್ಟ ನಿನ್ನೆ ಅವ್ರು. ಅದು ಮನ್ಸಿಗೆ ನಮ್ಗೆ ಭಾಳ ಅಂದ್ರೆ ಭಾಳ ಫೀಲ್ ಆಗ್ಯದ ನೋಡ್ಬಿಟ್ಟ. ಅದು ಸಣ್ಣವ್ರ ಇದ್ದಿರ್ಬಿಡು, ಸಣ್ಣಕ್ಕಿದ್ದಳು, ಭಾಳ ಏಜ್ನು ಆಗಿದ್ದಿಲ್ಲ ಅವ್ರದ್ದು. ಹಂಗಾಗಿಲ್ಲ ಬಿಟ್ಟ. ಮಗ ಹೊರಗಿನ ದೇಶಕ್ಕೆ ಇದ್ದಿದ್ನು, ಎಲ್ಲ ಸಂಸಾರ ಚಲೋನೇ ಇತ್ತು. ಒಂದು ಹೆಣ್ಣು ಒಂದು ಗಂಡ ಸೋದರ ಮಾವಿಗೆ ಕೊಟ್ಟಿರಕ್ಕಿಗಿ. ಸೋದರ ಮಾವ ಸ್ವಲ್ಪ ಇದು ಮಾಡಿ ಕಿಸಿಂದ ಹಾಕಿ ಗಂಡ ಹೆಂಡತಿ ಇಬ್ರು ಬಿ ಜಡಾಸಿರ ಅಂದ್ರೂ ಭಾಳ ತಕ್ಲೀಫ್ಲೇ ಇದು ಮಾಡೋ ಸಂಸಾರ ಮಾಡ್ಕಿ 2 ಮಕ್ಕಳಿಗೆ ಭಾಳ ಇದ್ರಲ್ಲೇ ಇದು ಮಾಡಿಬಿಟ್ಟ. ಆಕಿ ಅಂದ್ರ ಬಿ ಸಣ್ಣ ಏಜ್ದಾಗೆ ಅವ್ರ ಮಕ್ಕಳಿಗೆ ಚಲೋ ಅಷ್ಟು ಸಣ್ಣ ಇರೋ ಮಕ್ಕಳಿಗೆ ದೊಡ್ಡೋರಿಗೆ ಮಾಡಿ ಮದ್ವಿ ಮಾಡಿ ಮನಿ ಕಟ್ಟಿ ಎಲ್ಲ ಮಾಡಿ ಮತ್ತೆ ಸೋದರ ಮಾವಿಗೆ ಮಾಡ್ಕೊಂಡ್ ಇಡ್ರಕಿ. ಬೇರೆ ಯಾವ್ದು ಇಲ್ಲ, ಸೋದರ ಹೊರಗಿನವ್ರು ಇದ್ದಿದ್ದಿಲ್ಲ, ಒಳಗಿಂದ ಇತ್ತು. ಅಂದ್ರೂ ಸೋದರ ಮಾವನ್ ಆಕಿ ಹಣೆ ಬರ್ನಾಗ ಸೋದರ ಮಾವನ್ ಜೊತೆ ಜಿನಗಾನಿ ಮಾಡೋದು ಇದು ಇದ್ದಿದಿಲ್ರಿ. ಸೋದರ ಮಾವ ಬೇರೊಬ್ರಿಗೆ ಮಾಡ್ಕೊಂಡ್ ಕಿಸಿಂದ ಅಂದ್ರ ಬಿ ಬಿಡ್ಲಿಲ್ಲ. ಎಲ್ಲೇ ಇರ್ಲಿ ಮರು ನೀನ್ ಮಾಮ ಚಂದ ಇರ್ಲಿ, ನಾ ಮುತ್ತೈದು ಸಾವು ಸಾಯ್ಬೇಕಂತೇಳ್ರಿ. ಆಕರಿಗೆ ಅದೇ ಆಗ್ಯದ ನೋಡ್ರಿ. ಆಕಿದ್ ನನಗೆ 1 ತಿಂಗಳು ಐತ್ರಿ ಆಕಿ ನನಗೆ ಹೇಳಿ. ಅದ ಆಕರಿಗೆ ಅದೇ ಆಗ್ಯದ ನೋಡ್ರಿ ಅವ್ರದ್ದು. ಹಂಗಾಗಿಲ್ರಿ ನಿನ್ನೆ ಮನ್ಸಿಗೆ ಭಾಳ ತಕ್ಲೀಫ್ ಆಗ್ಯದ. ಈಗ ಏನ್ ಮಾಡಕ್ ಇದಾಗಿಲ್ಲ. ನೀನ್ ಅವ್ರ ಮಕ್ಕಳು ಎಲ್ಲ ಇದು ಮಾಡೋದು ನೋಡಿ. ಮಗ ಹೊರಗಿನ ದೇಶದಿಂದ ಬಂದನು, ಇವೆಲ್ಲ ನಮ್ಗೆ ಇದು ಮಾಡ್ಕೊಂಡ್ ಕೇಳೋದು ನೋಡ್ಕಿಸಿಂದ ನನ್ನ ಮನ್ಸಿಗೆ ಭಾಳ ತಕ್ಲೀಫ್ ಆಗ್ಯದ್ರಿ. ಒಟ್ಟ ನಮ್ಗೆ ನಿನ್ನೆ ಬೆಳಗನೆ ನಿದ್ದೆ ಬಂದಿಲ್ಲ. ಇವತ್ತು ಚಂತನ ಊಟ ಇಲ್ಲ, ಏನೇ ಇಲ್ಲ, ಬರೀ ಗಂಜಿ ಮೇಲೆ ಬರೀ ಗಂಜಿ ಮೇಲೆ ಇದ್ದಿ ನೋಡ್ರಿ. ಇವತ್ತು ನಾ ಒಟ್ಟ ಪೂರ ಇಂಥ ಮನುಷ್ಯಕ್ಕೆ ಈಗ ಎಂತ ಹೆಂಗ್ ಆಗ್ತದಲ್ಲ ಜೀವನ ಇದು ನಂಬುದು. ಅದಕ್ಕೆ ಮನೆಗೆ ಎಲ್ರು ಚಲೋ ಇರ್ಬೇಕು. ಸೊಸಿ ಬಂದ ಸೊಸಿ ಬರಕ್ ಸೊಸಿ ಬಿ ಚಲೋ, ಸೊಸಿ ಚಲೋ ಇರ್ಬೇಕ್ರಿ, ಹಳೆಯವ್ರು ಚಲೋ ಇರ್ಬೇಕು. ಈಗಿನ ಜಮಾನದಾಗ ನೋಡ್ರಿ ಎಲ್ಲ ನಮ್ಮ ಹತ್ರ ಎಲ್ಲ ಇದ್ರೆ ಎಲ್ಲ ಅದ ನೋಡ್ರಿ. ಏನೂ ಇರ್ಲಿಲ್ಲ ಅಲ್ರಿ ಯಾವ್ದು ಜೀವನಲ್ಲಿ ಏನೂ ಇಲ್ಲ. ಹಂಗಂತ ಹೇಳ್ರಿ ನಮ್ಮ ಹೆಲ್ತ್ ನಾವು ಕೇರ್ ಮಾಡ್ಕೋಬೇಕು ನೋಡ್ರಿ. ನಮ್ಮ ಹೆಲ್ತ್ ನಾವು ಚಲೋ ಇಟ್ಕೊಂಡೇವಲ್ರಿ, ಎಲ್ಲರೂ ನಮ್ಗೆ ಇದು ಮಾಡ್ತಾರ ನೋಡ್ರಿ. ನಮ್ಮ ಹತ್ರನೇ ಏನೂ ಇರ್ಲಿಲ್ಲ ಅಲ್ರಿ, ನಮ್ಗೆ ಏನೂ ಬೆಲೆನೇ ಇಲ್ಲ. ಒಟ್ಟ ಮನುಷ್ಯ ನಿನ್ನೆ ಇಡೈತ್ರ ನನಗೆ ಅದೇ ಅನ್ಸದ ನೋಡ್ರಿ. ಎಷ್ಟು ಆಕಿ ಮಕ್ಕಳು ಸೊಸಿ ಅಂತ ಎಷ್ಟು ಇದು ಮಾಡ್ತಾರೆ. ಸಣ್ಣ ವಯಸ್ಸಿನಾಗೆ ಜಲ್ದಿ ಮಗನಿಗೆ ಲಗ್ನ ಮಾಡಿದಳು, ಎಲ್ಲ ಮಾಡಿ ಕಿಸಿಂದ ಎಲ್ಲ ಪೂರ ಎಷ್ಟು ಇದು ಮಾಡಿದಳು ನೋಡ್ರಿ. ಆಕಿ 2 ಮೊಮ್ಮಕ್ಕಳು ಅವ್ರಿಗೆ, ಮೊಮ್ಮಕ್ಕಳು ಸೊಸಿದೇರು ನಿನ್ನೆ ಮಕ್ಕಳು ಎಲ್ಲರೂ ಹಳದ್ರು ನೋಡಿ. ಮನ್ಸಿಗೆ ನನಗೆ ಭಾಳ ತಕ್ಲೀಫ್ ಐತ್ರಿ.
ಒಬ್ಬವನೇ ತಮ್ಮ ಆಕಿಗೆ, ಒಬ್ಬನೇ ತಂಗಿ, ಇಬ್ಬರು ಇದ್ರು. ಒಬ್ಬ ಸತ್ತನ್ ತಮ್ಮನ ಹೆಂಡತಿ ಸತ್ತಳು. 3 ಹೆಣ್ಮಕ್ಳಿಗೆ ಆಕಿ ಮಕ್ಕಳು ಇದ್ರಲ್ಲೇ ಇದು ಮಾಡ್ಯಾಳ, ತಮ್ಮನ ಮಕ್ಕಳಿಗೆ. ಆಕೆ ಅಷ್ಟು ಪುಣ್ಯದ ಕೆಲಸ ಮಾಡ್ಯಾಳ ಅಂದ್ರು ಆಕಿ ಅಂತದ್ ಬಂತಲ್ಲ ಮನ್ಸಿಗೆ. ಅದೇ ನಮ್ಮ ಮನ್ಸಿಗೆ ಬಾಳ್ ಪೆಟ್ಟ ಅದೇ ಫೀಲ್ ಆಲತ್ತ ನೋಡ್ರಿ. ಅದೇ ಹೇಳತ್ತಾರ 2 ದಿನಾಲಿಂತ ಮನ್ನಿ ನೀವು ಸಿಕ್ಕ್ಯದ ಪಾಪವ್ರ ಅದೇ ಹೇಳತ್ತಾರ. ಮನ್ಸಿಗೆ ಅದು ಭಾಳ ತಕ್ಲೀಫ್ ಆಗ್ಯದ್ರಿ. ನನಗರ ಭಾಳ ಅಂದ್ರೆ ಭಾಳ ತಕ್ಲೀಫ್ ಆಗ್ಯದ್ರಿ. ನನಗೆ ಒಂದು ಹೋಳಿಗೆ ಮಾಡ್ಲಾಕ ಬರ್ತಿದಿಲ್ರಿ, ಒಂದು ಅಡಿಗೆ ಮಾಡ್ಲಾಕ ಬರ್ತಿದಿಲ್ರಿ, ನನಗೆ ರೊಟ್ಟಿ ಮಾಡ್ಲಾಕ ಬರ್ತಿದ್ದಿಲ್ಲ. ಹಂಗ್ ಮಾಡ್ಲಾಕ ಹೋಗ್ಬೇಡ. ಏನಾರ ಇವ್ರ ಪಪ್ಪ ಅಂದ್ರ ತಮ್ಮ ಏನ್ ಬರ್ತದ ಏನ್ ತಂಗಿ ಸಣ್ಣ ಕಾಳ ಹಾಕಿ ನೀಂಗೆಲ್ಲ ಮಾಡು ತಮ್ಮ, ನೀ ಹಂಗೆಲ್ಲ ಇದು ಮಾಡ್ಬೇಡ, ನಿನ್ ತಂದಿ ಮಾತು ಕೇಳಿಸಿದ ನೀ ತಂಗಿ ಜೊತೆ ಜಗಳ ಆಡ್ಬೇಡ ಅಂತ ಇದೆಲ್ಲ ಹೇಳ್ತಿರ್ಬಿಟ್ಟ. ರಾತ್ರಿ 12-1 ತನ ನಮ್ಮ ಮನೆ ಬೇರೆ ಬಂದ್ ಕಿಸ್ ಕೂಡ್ತಿರೋ ತಾಯಿ ಮಗಳು ಇಬ್ರು ಪಪ್ಪಗೆಲ್ಲ ಹೇಳ್ಕೊತ. ಅದು ಎಲ್ಲ ಫೀಲ್ ಆಗ್ಯದ ನೋಡ್ಬಿಟ್ಟ. ನೀನ್ ನನಗ್ ಎಲ್ಲ ನೆನ್ಪು ನಿನ್ ಮಕ್ಕಳು ಬಂದದ ನನಗೂ ಮನ್ಸಿಗೆ. ಅದು ಭಾಳ ಕಷ್ಟ ಅಂದ್ರೆ ಭಾಳ ಕಷ್ಟ ಆಗ್ಯದ್ರಿ. ನನಗೆ ಅಕ್ಕನ್ಕಿನ ಹೆಚ್ಚು ಅಕ್ಕಿ ನನಗೆ ಗೊತ್ತ್ರಿ. ನಮ್ಮ ಅಕ್ಕ ಅಳರಿ ಅಂದ್ರ ನಮ್ಮ ಅಕ್ಕ ನನಗೆ ಅಷ್ಟು ನನಗೆ ಬುದ್ಧಿ ಹೇಳಿಲ್ರಿ. ಅಕ್ಕಿ ನನಗೆ ಅಷ್ಟು ಬುದ್ಧಿ ಹೇಳ್ತಿಳು. ಯಾವಾದ್ರೆ ಏನಿನ ಹುಚ್ಚಿ ಇಂಥವಕ್ಕೆಲ್ಲ ಎದೆ ಹೊಡಿತಾರೆ ತಂಗೆ, ಹಂಗೆಲ್ಲ ಇದು ಹೊಡ್ಬೇಡ, ಎಲ್ಲ ನಾವು ನಿಂತದೆಲ್ಲ ಇದನ್ನೇ ಮಾಡಿ ಬಂದೀವಿ ತಂಗಿ, ಹಂಗೆಲ್ಲ ಮಾಡ್ಲಾಕ್ ಹೋಗ್ಬೇಡ ನೀ, ಹಿಂಗೆಲ್ಲ ಹೇಳ್ತಿಳ್ಬಿಟ್ಟ ನಮಗಕ್ಕಿ. ಅಂತಕಿ ನೀನೆ ಅಂತ ಸಾವು ಬಂದದಲ್ಲ ಮನುಷ್ಯಾಗ. ಅದು ನಾನು ಭಾಳ ಅಂತಂದ್ರೆ ಭಾಳ ಇದು ಆಗ್ಯದ ನೋಡ ನನಗದು. ಏನ್ ಮಾಡ್ತೀವಿ ಗೊತ್ತದ್ರಿ. ಈಗ ಆಯ್ತು ಆಕಿ ಹೋಗಾಳಲ್ರಿ, ಆಕಿನ ಆತ್ಮ ಶಾಂತಿ ಕೊಡ್ಲಿ ದೇವ್ರು, ಆಕಿ ಒಳ್ಳೇದ್ ಮಾಡ್ಲಿ, ಎಲ್ಲರಿಗೂ ಒಳ್ಳೇದ್ ಇದು ಮಾಡ್ಲಿ. ಹೋಗಾಳಲ್ಲ ಅವ್ರ ಮನೆಯವ್ರಿಗೆ, ಅವ್ರ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಎಲ್ಲರಿಗೂ ಶಾಂತಿ ಕೊಡು, ನಮಗೂ ಶಾಂತಿ ಕೊಡ್ಲಿ. ಮನುಷ್ಯ ಗಡಿ ಜರ ಫೀಲ್ ಆಗಂಗ ಇದು ಮಾಡ್ಬೇಡ ಅಂತ ಇದೇ ಬಡ್ಕೊಳತ್ತಿ ನೋಡ್ರಿ. ನೀವೇ ಅಷ್ಟೇ ಫೀಲ್ ಮಾಡ್ಕೊಳಕ್ ಹೋಗ್ಬೇಡಿ, ಜರ ಮೈಂಡ್ ಡೈವರ್ಟ್ ಮಾಡ್ಕೊಳ್ತಿನಪ್ಪ. ಅದು ಆತ ಒಂದ್ ಸದ್ದಿನ ಮತ್ತ ಅಷ್ಟು ಕ್ಲೋಸ್ ಇದ್ದಿರು, ಮತ್ತ ಅಷ್ಟು ವರ್ಷಲಿಂತ ಜೊತೆಗಿದ್ರು. ಏನಿಲ್ಲ ಒಂದ್ 30 ವರ್ಷ ಮ್ಯಾಲ ಐತೇನ ನಿಮ್ 20 ವರ್ಷ ನಿಂದೆ ಈಗ 25 ಆಗ್ಯದ. ಈಗ 25 ವರ್ಷ ಐತೆ ಮದ್ವೆ ಆಗ 25 ವರ್ಷ ಐತು. ನನ್ ಸಿಲ್ವರ್ ಜಿಬ್ಲಿ ಬಂದಾರ್ರಿ. ನನ್ ಅಲ್ಲಿ ಶಾಬಾದ್ಲಿಂದು ಇಲ್ಲಿ ಬರ್ತಿಡ್ರಿ ಏನೇ ಪ್ರೋಗ್ರಾಮ್ ಹೇಳಿ ಬಂದು ಇದ್ದು ಮತ್ ಮರ್ದಿನ ಮುಂಜಾನೆ ಓದ್ತೀನಿ ತಂಗಿ, ಮನೆಗೆ ಒಬ್ಬರು ಇರ್ತಾವ ಸೊಸಿ, ಓದ್ತೀನಿ ತಂಗಿ ಅಂತ. ನನಗೆ ಅಷ್ಟು ದೊಡ್ಡ ಅಕ್ಕಿ ಇದ್ದಳು ಅಂದ್ರೂ ನನ್ಗೆ ತೆಂಗಿಕೆನ ಹೆಚ್ಚಿದು ಮಾಡ್ಯಾಡ್ರಿ. ಗೊತ್ತ್ರಿ, ನಮ್ಮ ಏಜಿಗೆ ಅವ್ರ ಏಜಿಗೆ ಭಾಳ ಫರಕ್ ಇತ್ತು ಅಂದ್ರೂ ನನ್ಗೆ ತೆಂಗಿಗೆನ ಹೆಚ್ಚಾಗಿ ಇದು ಮಾಡ್ಯಾರ ನೋಡ್ರಿ ಅವ್ರು. ನನಗೆ ಅದೇ ಮನ್ಸಿಗೆ ಸ್ವಲ್ಪ ಇದು 1-2-3 ದಿವಸ ಸ್ವಲ್ಪ ಇದು ಆಗ್ತದ್ರಿ. ಇಷ್ಟೇ ಜನ ಒಳ್ಳೇದು ಅಂತ ಮನುಷ್ಯಗೆ ಯಾವದೇ ಅಲ್ಲ ನೋಡ್ರಿ. ಎಲ್ಲ ಇದ್ರೆ ಎಲ್ಲ ನೋಡ್ರಿ. ಗಂಡ ಮೇನ್ ಚಲೋ ಇರಬೇಕು, ಎಲ್ಲನೂ ನೋಡ್ರಿ. ಗಂಡ ಚಲೋ ಇರ್ಬೇಕು, ಗಂಡ ಮನಿದವ್ರು ಚಲೋ ಇರ್ಬೇಕ್ರಿ. ಇವತ್ತು ನಾಳೆ ಏನ್ ಮಾಡ್ತಾರ್ರಿ, ಎಲ್ಲ ತಗೋತಾರ್ರಿ, ಎಲ್ಲ ನಮ್ಮ ಹತ್ರನೇ ಯೂಸ್ ಮಾಡ್ಕೋತಾರ. ಮಾಡ್ಕಿಸ್ ನಮ್ಗೆ ಏನು ಕಿಮ್ಮತ್ತಿದ್ದಂಗ ಇದು ಮಾಡ್ತಾರಲ್ರಿ. ಅದು ಮನುಷ್ಯಗೆ ಭಾಳ ತಕ್ಲೀಫ್ ಆಗ್ತದೆ ನೋಡ್ರಿ. ಅದು ತಕ್ಲೀಫ್ ಆಗಷ್ಟು ಮಾಡಬಾರ್ದ್ರಿ. ಯಾಕಂದ್ರೆ ನಾವು ಏನಾರ ಮಾಡಿರ್ತೀವಲ್ರಿ, ಅದು ಸ್ವಲ್ಪರ ಮನುಷ್ಯಗ ಇದು ಇರ್ಬೇಕ್ರಿ. ಅದು ಇತ್ತಲ್ಲ ಮನುಷ್ಯಗ ಅದು ಭಾಳ ಇದು ಅದ ರೀ. ಗೊತ್ತದ್ರಿ ಎಲ್ಲ ಬಿಡು. ಈಗೇನು ಮಾಡ್ತೀವಿ ಅಷ್ಟೊಂದು ಫೀಲ್ ಅಂತಂದ್ರೆ ಬಕ್ಕಳು ಫೀಲ್ ಆಗ್ಯದ ನೋಡ್ರಿ ನನಗೆ. ಅದಕ್ಕೆ ನಾವು ಒಮ್ಮೆ ನೋಡ್ರಿ ಈಗ ಅದಕ್ಕೆ ಸ್ವಲ್ಪ ಮೂಡಿದು ಮಾಡ್ಕೊಂಡಾರೇನೋ, ಬರೀ ಅದರದಾಗೆ ಧ್ಯಾನ ಇಟ್ರಿದ್ದು ಅದು ಬಾ ಮಾಡಮ್ ಅಂತಕೇಸಿ ಅಂದ್ರು. ಮಗಳ ಸಣ್ಣಕ್ಕೆ ಮಗಳು ದೊಡ್ಡ ಮಗಳು ಇಬ್ರು ಅಂದ್ರು, ಮಮ್ಮಿ ಬಿಡು ಅದು ನಮ್ಗೆ ಏನಾರ ಮಾಡ್ಕೊಡಕತ್ತಿ ಬಾ, ನೀ ಮಾಡ್ಕೊಡಕತ್ತಿ ಬಾ ಅಂದ್ರು. ಅದಕ್ಕೆ ಅದಕ್ಕೆ ಬಂದು ನೋಡ್ರಿ ಏನು ಕೆಲಸ ನೋಡ್ರಿ, ಎಲ್ಲ ಬಾಂಡೆ ಎಲ್ಲ ಹಂಗೆ ಎಲ್ಲ ನೋಡ್ರಿ. ಮಧ್ಯಾಹ್ನಾಗ ಇಷ್ಟು ಅನ್ನ ಇತ್ತು, ಆ ಅನ್ನಕ್ಕೂ ಬಿಸಿಬೇಳೆ ಬಾತ್ ಮಾಡಿನ್ಬಿಟ್ಟ. ಅದು ಎಷ್ಟು ಅನ್ನ ಮಾಡಿ ನೋಡೋದು ಅಟ್ಟಾಗಿ ಅದು ಅದಕ್ಕೆ ತಿಂದೇ ಇಲ್ಲ. ಮಾಡ್ಬೇಕಿಲ್ಲ ಏನಪ್ಪ ನನಗೆ ಹೋಗಿಲ್ಲೇ ನೋಡ್ಬಿಟ್ಟ. ನನಗೆ ಮನುಷ್ಯನ ಏನಪ್ಪ ಇದು ಅನ್ನಂಗೆ ಆಗಿಬಿಟ್ಟೈತೆ ನೋಡ್ರಿ. ಅದಕ್ಕಾಗಿ ಈಗ ಮಾಡ್ತೀನಿ ಬಿಟ್ಟು ಮಾಡು. ಈಗ ರೆಸಿಪಿ ನಮ್ಮ ಮಮ್ಮಿ ಮೆಂತ್ಯ ಪರೋಟ, ಕುಸಂಬರಿ, ಅನ್ನ ಮತ್ತು ಸಪ್ಪನ್ ಬ್ಯಾಳಿ ಮಾಡತ್ತಾರಂತ. ಸೊ ಈಗೆಲ್ಲ ಇದ್ರ ಸಲಕ್ಕೆ ಮೆಂತ್ಯ ಪರೋಟ ಸಲಕ್ಕೆ ಇಲ್ಲೆಲ್ಲ ಇಂಗ್ರೀಡಿಯೆಂಟ್ಸ್ ತೆಗೆದಿಟ್ಟಾರ. ಫಸ್ಟಿಗೆ ಈಗ ಏನು ಮಾಡ್ಲತ್ತಮ್ಮ, ಇದು ಮೆಣಸಿನ್ಕಾಯಿ ಬಿಟ್ಟ ಮಿಕ್ಸಿ ಮಾಡ್ಕೊತೀನಪ್ಪ. ಮೆಣಸಿನ್ಕಾಯಿ ಮತ್ತು ಅದ್ರಾಗ ಸ್ವಲ್ಪ ಕೊಬ್ಬರಿ ತುರು ಹಾಕ್ತೀನಿ ಬಿಟ್ಟ. ಆಮೇಲೆ ಉಳ್ಳಾಗಡ್ಡಿ ಮಿಕ್ಸಿ ಜಾರ್ ಕೊಡ್ಲೇನು? ಮಿಕ್ಸಿ ಹ್ಞೂಪ್ಪ ಮಿಕ್ಸಿ. ಈಗ ಇದು ನಮ್ಮ ಮಮ್ಮಿ ಮೆಣಸಿನ್ಕಾಯಿ ಇವೆಲ್ಲ ಸಣ್ಣ ಈ ಥರ ಹಿಂಗೆ ಮುರ್ಕೋರಿ, ಒಂದ್ರದಾಗ 2 ಹೋಳು ಮಾಡಿರಿ, ನಾನು ಒಂದು ಸಣ್ಣ ಸಣ್ಣ ಮಾಡಿ ಈ ಥರ ಹಿಂಗೆ ಮುರಿದು ಮಿಕ್ಸಿ ಜಾರ್ದಾಗ ಹಾಕಬೇಕು. ಮೆಣಸಿನ್ಕಾಯಿ ನೋಡ್ರಿ ಖಾರ ಇತ್ತು ಅಂತಂದ್ರೆ ಕಮ್ಮಿ ಹಾಕ್ರಿ. ಇವು ಸಪ್ಪಗೆ ಸಪ್ಪಗೆ ಬರ್ತಾವ ಈಗ. ಹೌದಲ್ಲ, ಈಗ ಬ್ಯಾಸಿಗೆ ಜರ ಏನು ಭೀ ಇದು ಇರಲ್ಲ, ಸಪ್ಪಗೆ ಬರ್ತಾವ ಈಗ. ಹಾಕ್ತೀನಿ ನೋಡ್ಬಿಟ್ಟೆ. ಏನು ಬೆಳ್ಳುಳ್ಳಿ. ಸೊ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಮಿಕ್ಸಿ ಮತ್ತು ಉಪ್ಪು. ಸೊ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಟೇಸ್ಟಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡು ಇದಿಷ್ಟೇ ಮಿಕ್ಸಿ ಮಾಡ್ಕೋಬೇಕು ಫಸ್ಟಿಗೆ. ಸೊ ಬಂದು ಇದಿಷ್ಟು ಮಿಕ್ಸಿ ಮಾಡ್ಕೊಂಡು ಬಂದು ನಾನು ಕಂಟಿನ್ಯೂ ಮಾಡ್ತೀನಿ ಅಂತ. ಈ ಥರ ಹಿಂಗೆ ಸಣ್ಣ ಮಾಡ್ಕೊಬೇಕು ಮಿಕ್ಸಿ.
ಈಗ ಗೋಧಿ ಹಿಟ್ಟು ಬಟ ಗೋಧಿ ಹಿಟ್ಟು ಚಟ್ನಿ ಮಾಡ್ಕೊತೀನಿ. ಸೊ ಈಗ ನೆಕ್ಸ್ಟ್ ಸ್ಟೆಪ್ ಗೋಧಿ ಹಿಟ್ಟು. ಸೊ ಪರಾಟ ಅದು ಮೆಂತೆ ಪರಾಟ ಗೋಧಿ ಹಿಟ್ಲಿನೇ ಮಾಡ್ತಾರಲ್ಲ, ಅದಕ್ಕೆ ಈಗ ನಮ್ಮ ಮಮ್ಮಿ ಗೋಧಿ ಹಿಟ್ಟು ಚಟ್ನಿ ಮಾಡ್ಕೊತಾರೆ. ಈಗ ನೋಡ್ರಿ ನಮಗೂ ಏನದ ಗೊತ್ತ್ರಿ, ಈಗ ಮಕ್ಕಳು ದೊಡ್ಡ ಆಗ್ಯಾವ್ರಿ. ಮಾತ್ರ ಭಾಳ ಕಷ್ಟಪಟ್ಟಿನ್ರಿ ನಾ, ಅಷ್ಟಿಟ್ಟು ಕಷ್ಟಪಟ್ಟಿಲ್ರಿ. ಮನೇಲಿ ನಮ್ಮ ಮನೆಯವ್ರದ್ದು ತಂದಿ ಇಷ್ಟು ಟಾರ್ಚರ್ ಕೊಡ್ತೀರ್ರಿ ನಮಗೂ. ಹಿಂಗೆ ಗ್ಯಾಸ್ ಮೇಲೆ ಅಡುಗೆ ಮಾಡಕ್ಕೆ ಕೊಡ್ತಿಲ್ರಿ ನನಗೆ. ಗ್ಯಾಸ್ ಮೇಲೆ ಅಡುಗೆ ಮಾಡಿದ್ರಿ ನೆಡ್ತಿ ತಕ್ಲೀಫ್ ಆಗ್ತದೆ ಏನಂತ ಅಂತಿರ್ರಿ ಅವ್ರು. ಒಲಿ ಮೇಲೆ ಅಡುಗೆ ಮಾಡೀನ್ರಿ ನಾ. ಅವಾಗಿದೆಲ್ಲ ಹೋಯ್ತು, ಅದು ನನಗೆ ಅದೇ ಅಂತಿರೋರು, ಅದೆಲ್ಲ ಬಿಟ್ಬಿಡು ನಿನ್ನ ಮುಂದೆ ಎಷ್ಟು ಚಲೋ ಆತಂತಳ. ಅದು ಕರೇನು ಹಂಗೆ ಆಗ್ಯದ ನೋಡ್ರಿ. ನಮ್ಮ ಮುಂದೆ ಇಷ್ಟು ಚಲೋ ಅವ್ರು ಸತ್ತ ಮೇಲೆ ನಮಗೆಲ್ಲ ಚಲೋ ಆಗ್ಯದ ನೋಡ್ರಿ. ಇರತನ ಭಾಳ ಕಡ್ಯಾರ್ರಿ ನನಗೆ ಅವರು. ಎಲ್ಲರೂ ಕಡ್ಯಾರ ನೋಡ್ರಿ, ಅವ್ರ ಮನಿದವ್ರು ಎಲ್ಲರೂ ಭಾಳ ಅಂದ್ರೆ ಭಾಳ ಟಾರ್ಚರ್. ಈಗ ನಾವು ಚಲೋ ಇದ್ದು, ನಾವು ನಮ್ಮ ಮಕ್ಕಳು ಚಲೋ ಇದ್ದು ನೋಡೋ ಅವ್ರಿಗೆ ಏನೆಲ್ಲ ತಗೋತೇನ್ರಿ, ತಕ್ಲೀಫ್ ಭಾಳ ಆಗ್ತದೆ ಜನಗಳಿಗ್ರಿ. ನಾ ಅವ್ರಿಗೆ ಅಂತ ಅನ್ನಲ್ರಿ, ನಾನು ಜನಕ್ಕೆ ಹೇಳ್ತಾ ಇದ್ದೀನಿ ರೀ. ನಾ ಎಲ್ಲ ಇದ್ದಾಗ ಎಲ್ಲ ಮಾಡಿಸ್ಕೊತಾರ್ರಿ ಎಲ್ಲನೂ. ಆಮೇಲೆ ರೀ ಏನು ಬೆಲೆ ಕೊಡಲ್ರಿ, ಮಾಡಿಸ್ಕೊತಾನ ಅಷ್ಟೇ ಬೆಲೆ ಕೊಡ್ತಾರೆ ನೋಡ್ರಿ. ಮಾಡೋದು ಆಯ್ತಲ್ರಿ, ನೀವ್ಯಾರು ನಾವ್ಯಾರು. ಕೊಟ್ಟರೆ ತೊಂದ್ರೆ ಚಲೋ, ಕೊಂಡಿಲ್ಲ ತೋಲಿಲ್ಲ ಆಯ್ತು. ಮಾರಿ ಎಕಡೋ ಮೂಗ್ ಎಕಡೋ ಎಲ್ಲ ಮಾಡೋದು ಮಟ್ಟದು ಉಣಸು ತಿನ್ಸು ಎಲ್ಲ ಮರ್ತು ಬಿಡ್ತಾರ್ರಿ. ಹೊಲ ಬಿಡು ಹೇಳಕೆಸಿಂದ ಯಾಕೆ ಇದು ಮಾಡಿ ಎಲ್ಲ ಗೊತ್ತಿರ್ತದೆ ಅಲ್ಲ, ನಾ ಎಷ್ಟು ಮಾಡಿವಲ್ಲ ಅನ್ನೋದು ನಮ್ಗೆ ಎಲ್ಲ ಗೊತ್ತಿರ್ತದೆ. ಅದು ಬಿಡು ತ್ರಾಸ ಆಗ್ತದೆ. ಮನುಷ್ಯ ಇಷ್ಟು ವರ್ಷ ಎಲ್ಲ ನೋಡ್ಕೊಂಡು ಮಾಡಿರ್ತೀವಿ ಅಂದ್ರ ಬಿ ಅದು ಜರ ಬಿ ಇಜ್ಜತ್ ಕೊಡಲ್ಲ, ಬೆಲೆ ಕೊಡಲ್ಲ ಅಂದ್ರೆ ತ್ರಾಸ ಆಗ್ತದೆ. ತ್ರಾಸ ಆಗ್ತದೆ. ಏನೋ ಮಾಡ್ದವ್ರಿಗೆ ಇಜ್ಜತ್ ಕೊಡ್ತಾರ, ಅದ್ರ ಮಾಡ್ದವ್ರಿಗೆ ಇಜ್ಜತ್ ಕೊಡಲ್ಲ. ಅದು ಮನುಷ್ಯ ಭಾಳ ತಕ್ಲೀಫ್ ಆಗ್ತದ. ಅದು ಅಂದ್ರು ನಾ ಏನಷ್ಟು ತಲೆಗೆ ಇಟ್ಕೊಲ್ರಿ, ನಾ ಯಾವ್ದನ್ನೂ ತಲೆಗೆ ಇಟ್ಕೊಲ್ಲ. ನಮ್ಮ ಒಮ್ಮೆ ಹಿಂಗೆ ಅಂತಾರೆ, ಎಲ್ಲ ರಾತ್ರಿ ಬೇನ ಅದೇ ಟೆನ್ಷನ್ದಾಗ ಮಕ್ಕೊಮಲ್ಲ ಅವ್ರು ಹಂಗೆ ಹೇಳ್ತಾರ. ಅವ್ರಟ್ಟೆ ಅನಿಸ್ತದ್ರಿ. ಮತ್ತೆ ಈಗ ಏನು ಮಾಡೋದು, ಏನಪ್ಪ ನಾವು ಎಷ್ಟು ಮಾಡಿದೇವಿ, ಹೆಂಗೆ ಮಾಡ್ತಾರಲ್ಲ ಜನ, ಯಾಕೆ ಹಿಂಗೆ ಮಾಡ್ತಾರ ಅನ್ನೋದು ಮನುಷ್ಯ ಫೀಲ್ ಆಗ್ತದ್ರಿ. ಅದು ಈಗ ಮಂದಿಗೆ ಏನು ಅನಿಸ್ತಾ, ಯಾರು ಏನು ಇದೇನಪ್ಪ ಅಂತ ಎಲ್ಲ ಮಾಡಿ ಕಿಸಿನಿಲ್ರಿ. ನನ್ನ ಜೀವನದಾಗ ನಾ 17 ವರ್ಷ ಮದುವೆ ಮಾಡ್ಕೊಂಡು ಬಂದ ಮೇಲೆ ಇಲ್ರಿ, ನಾನು ಭಾಳ ತಕ್ಲೀಫ್ ಪಟ್ಟಿನ್ರಿ. ನಾ ಗೊತ್ತದ್ರಿ, ಭಾಳ ಸಣ್ಣ ವಯಸ್ಸಿನಾಗ ಮದುವೆಯಾಗಿ 2 ಮಕ್ಕಳು ಅದಾವ್ರಿ ನನಗೂ. ಎಲ್ಲರೂ ಅಂತೀರಿ ನಮ್ಮ ಮಮ್ಮಿ ಯಾವಾಗ ಭೀ ಏನಂತಾರ ಒಂದು ಹುಡುಗ ಬೇಕಂದ್ರೆ ನಮ್ಮ ತಂಗಿ ಅಲ್ಲ ನೋಡ್ರಿ, ನಂದು ಸಣ್ಣ ಟೈಗರ್ ರೀ ಅದು. ನಾವು ತಂದಾಕ್ಲತ್ತೀವಿಲ್ಲ ದುಡ್ಡಿಲ್ಲ. ನೀ ಹೆಂಗೆ ಎಜುಕೇಟೆಡ್ ಓದಿಸಿದಿ ನಮಗೂ ಆ ಥರ ನಾವು ಇಬ್ರು ಅಕ್ಕ ತಂಗಿಯಾರು ನಿನಗೆ ಚಂದ ಊಟ ಹಾಕ್ಲತ್ತೀವಿಲ್ಲ. ಗಂಡಸ ಮಕ್ಕಳು ಇದ್ದಿರಂದ್ರೆ ನಿನಗೆ ಹಾಕ್ತಿರು, ದುನಿಯಾದ ಸತಾಸ್ತಿರಲ್ಲ ಅಂತ ಕೇಳ್ತಾರ ನೋಡ್ರಿ. ಅದ ಬಿಡು, ನೀವು ಎಷ್ಟು ಸ್ಟ್ರಿಕ್ಟ್ ಆಗಿ ಇಟ್ರ ಬಿ ಜರ ಸತಾಸ್ತೀರಿ ಹುಡುಗರು. ಆದ್ರೆ ನಮ್ಮ ಸಣ್ಣ ಮಗಳು ಅದೇ ಅಂತ, ನೀ ಗಂಡಸ ಮಕ್ಳು ಅಂತ ಯಾಕಂತೀನಿ ಅದಕ್ಕೆ ಅಂತಾಡ್ರಿ. ನಾವು ಗಂಡಸ ಮಕ್ಳಿಗೆ ಹೆಚ್ಚಿದ್ದೀವಲ್ಲ ಅಂತ ಅಂತಾರ್ರಿ 2 ಮಕ್ಳು ನನಗೆ. ಅಂದ್ರೆ ಮನಸ್ಸಿಗೆ ಸ್ವಲ್ಪ ಇದಾಗ್ತದಲ್ರಿ. ನಾ ಗಂಡ್ರ ಮನೆಯವ್ರು ಸಲಕಿಲ್ರಿ, ನಮ್ಮ ಮನೆಯವರು ಎಲ್ಲ ಕಡೆ ಗಂಡ್ರ ಮನೆಯವ್ರಿಗೆ ಮಾಡ್ತೀರಿ ನಮ್ಮ ಮನೆಯವರು. ಹಂಗಾಗಿ ನನಗೆ ಬ್ಯಾಡೇ ಬೇಡ, ನನಗೆ ಹುಡುಗರು ಬ್ಯಾಡ ಅಂತ ನಾ ಹೆಣ್ಣಿನ ಮೇಲೆ ಜಿದ್ದು ಮೇಲೆ ಮಾಡ್ಕೊಂಡಿನಿ ರೀ. ನನ್ನ ತವ್ರ ಮನೆಯವ್ರು ನನಗೆ ಎಷ್ಟು ಅಂದಾರ್ರಿ, ನನಗೆ ಮಾಡ್ಕೊಳಕ್ಕೆ ಹೋಗ್ಬೇಡ, ಮುಂದೆ ಇದಾಗ್ತದೆ ನಿಮಗೂ ನೋಡತ್ತಂದ್ರೆ ನಾ ಕೇಳಿಲ್ರಿ. ನನಗೆ ಬ್ಯಾಡೇ ಬೇಡ, ಎಲ್ಲರಿಗೆ ಮಾಡೋದು ಅಂತ ಕಿಸ್ ನನ್ನ ಗಂಡು ಹೇಳ್ತಾನಲ್ಲ, ಆಯ್ತು ನನಗೆ ಏನು ಬೇಡ, ನನಗೆ ಸಾಕಿ 2 ಹುಡುಗಿಯರ ಅಂತ ಕಿಸ್ ನಾ 2 ಮಕ್ಳ ಮೇಲೆ ಮಾಡ್ಕೊಂಡಿದ್ರಿ. ನಾ ಆಪ್ರೇಷನ್ ರೀ. ಅದೇ 2 ಮಕ್ಕಳ ಮೇಲೆ ನನ್ನ ಮಕ್ಕಳು ಗಂಡಸ ಮಕ್ಕಳಕ್ಕಿಂತ ಹೆಚ್ಚಾಗಿ ನನಗೆ ಇದು ಮಾಡ್ತಾರ ನೋಡ್ರು. ಈಗ ಹೇಳ್ಬೇಕೇನು, ಈಗ ಬೇಕೇನಂತ ಹೇಳು. ಎಲ್ಲ ಸುಳ್ಳು ಮಾತ, ಆಮೇಲೆ ಅದೇ ಹೇಳ್ತಿ ಮತ್ತ. ಇಲ್ಲ ಅಂದ್ರೆ ಅನ್ನಲ್ರಿ, ಒಳಗೆ ಇದು ಮಾಡ್ಕೊತೀನಿ ಅಂದ್ರೆ ಮತ್ತೆ ಇದು ಮಾಡ್ಕೊಳ್ರಿ. ನನ್ನ ಮಕ್ಕಳು ಇಷ್ಟು ನನಗೆ ಇದು ಮಾಡ್ಲತ್ತಾರಲ್ಲ ಸಾಕ ನಂಗೆ ಅನಿಸ್ತದ್ರಿ. ಗಂಡಸ ಮಕ್ಕಳಿಗೇನೆ ಹೆಚ್ಚು ನನ್ನ ಮಕ್ಕಳು ನನಗೆ ಇದು ಮಾಡ್ತಾರೆ. ಸಣ್ಣ ವಯಸ್ಸರಿ ನನ್ನ ಮಕ್ಕಳದನು ಬಂದು ನನ್ನ ಮಕ್ಕಳು ಇದಾರೆ ಅನ್ನೋದ್ ಕಿಸ ಮತ್ತೆ ನನ್ನ ಮಕ್ಕಳು ಮಕ್ಕಳು ದೊಡ್ಡ ನಮ್ಮ ಮಮ್ಮಿ ಇವತ್ತು ಫುಲ್ ಎಲ್ಲ ಫೀಲ್ದಾಗ ಎಲ್ಲ ಮಾತು ಹೊಂಟೋ ನಾವು ಮತ್ತೆ ಬರ್ತದಪ್ಪ. ಅದು ಮನುಷ್ಯ ಏಟು ಮಾಡಿ ಹೆಂಗ್ ಮಾಡ್ತಾರಲ್ಲಪ್ಪ ನಂಗಾಗಿಲ್ಲ, ಇದು ಆಗ್ತದ ಮನುಷ್ಯಾಗ. ಹೊರಗೆ ಬಿಡಮ್ಮ, ಅಷ್ಟೆಲ್ಲ ತಲೆ ಕೆಡ್ಸ್ಕೊಳಕ್ ಹೋಗ್ಬಾರ್ದು. ತಲೆ ಕೆಡಿಸ್ಕೊಲ್ಲಪ್ಪ ಅಂದ್ರೆ ಜನ ಹೆಂಗ್ ಇದು ಮಾಡ್ತಾರಲ್ಲ ಅನ್ನಂಗ ಆಗ್ಬಿಡ್ತದ. ಮಂದಿದ ಏನದ, ಚಲೋ ಇದ್ರೆ ಮಾತಾಡ್ತಾರ, ಚಲೋ ಇರ್ಲಿಲ್ಲ ಮಾತಾಡ್ತಾರ. ಒಟ್ಟು ಏನಾರೇ ಒಂದ್ ಇರ್ತದೆ. ಅಜ್ವೈನ್ ನಾನು ಅದು ಇದ್ರದಾಗ ಬಾಕ್ಸ್ದಾಗ ನೋಡಿದ್ದೆ ನೋಡ, ನೀನು ಕಲ್ಲು ಬಾಕ್ಸ್ದಾಗ ದೊಡ್ಡದು ಒಟ್ಟು ಎದ್ರಾಗ ನೋಡಿ ನೋಡೋದೇನು, ಒಟ್ಟು ಎದ್ರಾಗೆ ನೋಡಿ ನೋಡ, ನಿನ್ನೆ ನೋಡಿನಿ. ನಾವು ಮಮ್ಮಿ ಇಲ್ಲಿ ಹಿಟ್ಟು ಇದು ಚನ್ನಿ ಮಾಡ್ಕೊಂಡಾರೆ. ಈಗ ಅದ್ರಾಗ ಈಗ ನೆಕ್ಸ್ಟ್ ಅಜ್ವೈನ್ ಹಾಕ್ಲತ್ತಾರ ನೋಡ್ರಿ. ಸೊ ಒಂದು ಸ್ವಲ್ಪ ಅಜ್ವೈನ್ ಹಾಕ್ಬೇಕು, ಜಾಸ್ತಿ ಬೇಡ, ಸ್ವಲ್ಪ ಹಾಕಬೇಕು. ನೆಕ್ಸ್ಟ್ ಅರಿಶಿಣ ಮಮ್ಮಿ ಜಾಸ್ತಿನೇ ಹಾಕ್ಯಾರ ನೋಡ್ರಿ, 2 ಸ್ಪೂನ್ ಹಾಕ್ಯಾರ ಅರಿಶಿಣ. ಇದು ಜಾಸ್ತಿ ಇರ್ಬೇಕೇನು ಅರಿಶಿಣ. ನೆಕ್ಸ್ಟ್ ಜೀರಿಗೆ.
ಸೊ ಅಜ್ವಾಯಿನ್, ಜೀರಿಗೆ, ಅರಿಶಿಣ ಇವು 3 ಇಂಗ್ರೀಡಿಯೆಂಟ್ಸ್ ಹಾಕ್ತಿರು. ಎಳ್ಳು ಭೀ ಹಾಕ್ತಾರೆ. ಎಳ್ಳಿದ್ದು ಹಂಗೆ ಹಾಕ್ಬೇಕೇನು ಫ್ರೈ ಮಾಡ್ಕೋಬೇಕೇನು? ಸೊ ಎಳ್ಳು ಹಾಕ್ಯಾರ ನಾವು ಮಮ್ಮಿ ಇಷ್ಟು ತೊಗೊಂಡಾರ ನೋಡ್ರಿ ಒಂದು ಸ್ವಲ್ಪ. ಸೊ ಮಮ್ಮಿಗೆ ಮೆಂತೆ ಪರೋಟ ಭಾಳ ಇಷ್ಟ ಅಲ್ಲ ಮಮ್ಮಿ? ನಿಂಗೆ ಆಲೂ ಪರೋಟ ಇಷ್ಟ ಮೆಂತೆ ಪರೋಟ ಇಷ್ಟ? ಆಲೂ ಪರೋಟ ಇಷ್ಟ ಅಲ್ವಾ? ಇದೇ ಮೆಂತಿ ಪರೋಟ ಇಷ್ಟ. ಮೆಂತಿ ಪರೋಟ ಇದು ಏನೋ ಕುಸಂಬರಿ. ಮಮ್ಮಿನ ಬೆಸ್ಟ್ ಕಾಂಬಿನೇಷನ್ ನೋಡ್ರಿ. ಬಟ್ ಮೆಂತಿ ಪಲ್ಯ ನಂಗೆ ಆಲೂ ಪರೋಟ ಇಷ್ಟ. ಆಲೂ ಪರೋಟನೇ ಇಷ್ಟ ಅಂದ್ರೆ ಜಾಸ್ತಿ. ಸೊ ಸಣ್ಣ ಈ ಥರ ಹಿಂಗೆ ನನ್ನ ಫೋನ್ ಇವು ಐಫೋನ್ಗಳು ಹಿಂಗೆ ಇರ್ತಾವೆ. ಸೊ ಸಣ್ಣ ಈ ಥರ ಹಿಂಗೆ ಕೊತ್ತಂಬರಿ ಕಟ್ ಮಾಡಿ ಅದಕ್ಕೆ ಹಾಕಬೇಕು. ಹಿಟ್ಟದಾಗ ದಪ್ಪಿದ್ದು ತೆಗಿಬೇಕು. ಸೊ ಇವೆಲ್ಲ ಇಂಗ್ರೀಡಿಯೆಂಟ್ಸ್ ಎಷ್ಟು ಜಾಸ್ತಿ ಹಾಕ್ತೀವಲ್ಲ ಅಷ್ಟು ಟೇಸ್ಟ್ ಕೊಡ್ತದ, ಚಲೋ ಭೀ ಕಾಣ್ತದೆ, ಫುಲ್ ಅಟ್ರಾಕ್ಟಿವ್ ಅನ್ನಿಸ್ತದ, ತಿನ್ಲಕ್ ಭೀ ಟೇಸ್ಟ್ ಬರ್ತದೆ. ಈಗ ಇಲ್ಲಿ ಮೆಂತಿ ಪರೋಟಾಗೆ ಮೆಂತೆ ಇರಲಿಲ್ಲ ಅಂದ್ರೆ ಹೆಂಗೆ ಮೆಂತಿ ಪಲ್ಯ. ಸೊ ಈಗ ಅದು ಸೊಪ್ಪದೆಲ್ಲ ಕಟ್ ಮಾಡಿ ಹಾಕ್ತಾರೆ. ಈಗ ಅದಕ್ಕೆ ಇದು ನಾವೆಲ್ಲ ಕ್ಲೀನ್ ಮಾಡಿ ನಮ್ಮಪ್ಪ ಏನು ಮಾಡ್ತಾರೆ, ಮಾರ್ಕೆಟ್ಲಿಂದ ತಂದು ಕಟ್ ಮಾಡಿ ಕ್ಲೀನ್ ಮಾಡೇ ಇಡ್ತಾರೆ ನೋಡ್ರಿ. ಮತ್ತು ತೊಳಿಲಾರ್ದೆ ಹಂಗೆ ಸಪ್ಪಿ ಹಾಕ್ಲತ್ತೀರಂತ ಅನ್ನಂಗಿದ್ರಿ. ಅದಕ್ಕೆ ಇನ್ಸ್ಟಾದಾಗ ಒಬ್ರು ಹಿಂಗೆ ಕಮೆಂಟ್ ಮಾಡಿರು. ಹಾ ಅದು ಇದು ಮೆಂತೆ ಇದು ಮಾಡಿದ್ದಲ್ಲ ಕಡುಬು. ಹಾ ಅವ್ರಿಗೆ ಗೊತ್ತಿದ್ದಿಲ್ಲ ಬಿಡು, ಹಾಕ್ಯಾರ. ಬಟ್ ಅಂದ್ರ ಭೀ ಹೇಳ್ದೇನ ಕಮೆಂಟ್ ಹಾಕ್ದೆ, ಮಾರ್ಕೆಟ್ಲಿಂದ ತಂದ ಮೇಲೆ ನಾವು ತೊಳೋದಕ್ಕೆ ಕಟ್ ಮಾಡಿ ಇಡ್ತೀವಿ ಅಂತ. ಸೊ ಇದು ತೊಳೆದನ ಪಪ್ಪ ಇಡ್ತಾರ ನೋಡ್ರಿ. ಅದಕ್ಕೆ ಅವ್ರಿಗೆ ಮಾರ್ಕೆಟಿಗೆ ಹೋಗ್ತಾರಲ್ಲ ಎಲ್ಲ ಜಲ್ದಿ ಅರ್ಜೆಂಟ್ ಆಗಲ್ಲ ಅಂತ ನಮ್ಮ ಮನೆಯವ್ರು ಏನ್ ಮಾಡ್ತಾರ್ರಿ, ಎಲ್ಲ ತರಕಾರಿ ತಗೊಂಡು ಸುಲ್ದು ಮಾಡಿ ತೊಳೆದಕ್ಕೆ ಏನ್ ಮಾಡ್ತಾರ್ರಿ, ಅದು ಚೆನ್ನಿದು ಎಲ್ಲ ಹಾಕಿ ಅದೆಲ್ಲ ಹಾಕಿ ಸ್ವಲ್ಪ ಆರ್ದ್ರಪ್ಲೆ ಏನ್ ಮಾಡ್ತಾರ್ರಿ, ಫ್ರಿಜ್ನಾಗ ಇಟ್ಬಿಡ್ತೀನಿ. ಹಂಗಾತ ಇದಿಷ್ಟ ಆಗ್ತದೆ. ಜಾಸ್ತಿ ಆಯ್ತು ಇಲ್ಲ ಹಾಕು. ಸೊ ಎಷ್ಟು ಸೂಡ್ ತೊಗೊಂಡಿ ಮಮ್ಮಿ ನಿಮ್ಮ ಮೆಂತೆ? ಒಂದು ಸೂಡ್ ತೊಗೊಂಡಿ ನೋಡಪ್ಪ. ದೊಡ್ಡದಿತ್ತ? ಸೊ ಸೂಡ ದೊಡ್ಡದಿತ್ತಂದ್ರೆ ಒಂದು ತಗೋರಿ, ಸಣ್ಣ ಇದ್ದವಂದ್ರೆ ಒಂದೂವರೆ ಇಲ್ಲ ಎರಡು. ಜಾಸ್ತಿ ಫ್ಯಾಮಿಲಿ ದೊಡ್ಡದಿತ್ತಂದ್ರೆ ಹಾ ಅದು ಬಿ ಡಿಪೆಂಡ್ ಅದ ನೋಡ್ರಿ. ಫ್ಯಾಮಿಲಿ ಮೆಂಬರ್ಸ್ ಮೇಲೆ ಡಿಪೆಂಡ್, ಎಷ್ಟು ಇದ್ದೀವಿ ಎಷ್ಟಿಲ್ಲ ಮನೆಗಂತ. ನಾವು 4 ಮಂದಿ ಇರ್ತೀವಿ, ನಮ್ಮ ಮಮ್ಮಿ, ನಮ್ಮ ಪಪ್ಪ, ನನ್ನ ತಂಗಿ. ಸ್ವೀಟ್ ಫ್ಯಾಮಿಲಿ ಅದ ನಮ್ದು, ಶಾರ್ಟ್ ಆ್ಯಂಡ್ ಸ್ವೀಟ್. ಸೊ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಬೇಕು. ಈಗ ಏನಿಲ್ಲ, ಈಗ ಹೆಂಗೆ ನಾದಿತೀವಲ್ಲ ಚಪಾತಿ ಹಿಟ್ಟು ಹೆಂಗೆ ನಾದಿತೀವಿ ಹಂಗೆ ಸ್ವಲ್ಪ ನೀರು ಹಾಕಿ ನಾದ್ಬೇಕು. ಮಮ್ಮಿ ಉಪ್ಪು ಹಾಕಿದ್ದಿ? ಮಮ್ಮಿ ಅದು ಪೇಸ್ಟ್ ಹಾಕಿಲ್ಲ ನೋಡಿನ. ನಾವು ಮಮ್ಮಿ ಹಂಗೆ ಹಾಕಿ ತೊಳಿಲ್ಲ ಥರ ಅನ್ನಕ್ಕೆ ಇಡಕ್ಕೆ. ಸೊ ಇದಿಷ್ಟೆಲ್ಲ ಹಾಕಿವಲ್ಲ, ಇದು ಆದಮೇಲೆ ಈಗ ನೆಕ್ಸ್ಟ್ ಇದ್ರಾಗ ಇದು ಪೇಸ್ಟ್ ಮಾಡಿದ್ದೇವಲ್ಲ ಫಸ್ಟಿಗೆ ಇದು ಮೆಣಸಿನಕಾಯಿ ಮತ್ತು ಬೆಳ್ಳುಳ್ಳಿ ಅದು ಹಾಕಬೇಕು. ಇದು ಬೆಳಗ್ಗೆ ಮಾಡಿ ಚಿತ್ರಾನ್ನ ಮಾಡ್ಕೊಂಡು ಹೋಗಿದ್ರಲ್ಲ. ಬೆಳಗ್ಗೆ ನಾಷ್ಟ ಅನ್ನ ಮಾಡಿ ಚಿತ್ರಾನ್ನ ಮಾಡ್ಕೊಂಡು ಹೋಗಿದ್ರಲ್ಲ. ಹಂಗೆ ಹೇಳ್ಬಿಟ್ಟು ಯಾರು ತಿಂತಾರ, ನಾವು ತಿಂದೇ ಇಲ್ಲ. ಪಪ್ಪ ಬಿ ಇದ್ದಿದ್ರಿ ಮನ್ಯಾಗ. ಎಲ್ಲೋಗಿರು ಪಪ್ಪ ಇವತ್ತು? ಪಪ್ಪಂದು ಅದೇನ ಏನ್ ಹೇಳ್ತೀನಿ ಬಿಟ್ಟ ಪೇಸಿ ಇತ್ತಲ್ಲ ಮನಿದು ನಮ್ಮ ಮನೆಯವ್ರು. ಆಯ್ತು ಹೋಲ್ ಬಿಡ ಕಡಪ ಏನ್ ಹೇಳ್ತಾವೆಲ್ಲ ಸುಮ್ಮನೆ ಮೂಡ್ ಹಾಳವೆಲ್ಲ ಗೊತ್ತಾಗತ್ತಲ್ಲ ನಮ್ಮ ಫ್ರೆಂಡ್ಸ್ಗಳಿಗೆ. ನಾವು ಸಬ್ಸ್ಕ್ರೈಬರ್ಸಿಗೆ ಸುಂದ್ರ ನೋಡ ಹೆಂಗ್ ನಗತಾಣಿ ಫ್ರೆಂಡ್ಸ್ ಅಂದ್ಮೇಲೆ. ಸೊ ಚಂದದಾಗ ಇದೆಲ್ಲ ಚಲೋ ಕಲ್ಸ್ಕೋಬೇಕು, ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಅದು ಹಿಟ್ಟಿನ ಜೊತೆಗೆ ಅದು ಇಂಗ್ರೀಡಿಯೆಂಟ್ಸ್ ಎಲ್ಲ ಏನೇನು ಹಾಕಿರ್ತೀವಲ್ಲ ಈ ಥರ ಹಿಂಗೆಲ್ಲ ಮಿಕ್ಸ್ ಮಾಡಬೇಕು. ಉಳ್ಳಾಗಡ್ಡಿ ಹಾಕ್ತೀವಿ. ಸೊ ಉಳ್ಳಾಗಡ್ಡಿ ಕಟ್ ಮಾಡಿದ್ರು ನಮ್ಮ ಮಮ್ಮಿ ಅವಾಗೆ. ಸೊ ಒಂದು ಉಳ್ಳಾಗಡ್ಡಿ ಕಟ್ ಮಾಡ್ಯಾರ. ಇದು ಹಸಿ ಉಳ್ಳಾಗಡ್ಡಿ ಇತ್ತಂದ್ರೆ ಅದು ಭೀ ಹಾಕೋರಿ, ಅದ್ರಲಿಂದ ತಿನ್ನ ಇಷ್ಟು ಮಸ್ತ್ ಟೇಸ್ಟ್. ಆಕ್ಚುಲಿ ನಮ್ಮ ಮಮ್ಮಿ ತರ್ಸ್ಲತ್ತಿರು, ಬಟ್ ನೆನ್ಪೋಯ್ತು ನಮ್ಮ ಪಪ್ಪ ಆಲ್ರೆಡಿ ಮಾರ್ಕೆಟಿಗೆ ಹೋಗಿ ಗುಡಿಗೆ ಹೋಗಿರ. ಮಂಡೇ ಅಲ್ಲ, ಸಾರಿ ಸಾಟರ್ಡೆ. ಮತ್ತೆ ಇವತ್ತೇ ಗುಡಿಗೆ ಹೋಗಿರ ಪಪ್ಪ? ನಂಗೆ ನೆನಪಿಲ್ಲ ನೋಡ. ಮಂಡೇ ಗುಡಿ ಅಂತಂದ್ರಲ್ಲ ಪಪ್ಪ, ನಾ ಮಂಡೇನೇ ತಿಳಿದೀನಿ. ನಾಳೆಗೆ ಬೇರೆ ಕಡೆ ಹೋಗಿತ್ತು ಬಿಟ್ಟು ಅದು ಒಂದು ನಾಳೆ
ನಾಳೆ ಒಂದು ಲಾಗ್ ಮಾಡಾಕ್ತೀವಿ. ಈಗ ನೆಕ್ಸ್ಟ್ ಅದ್ರಕ್ ಲಸನ್ ಪೇಸ್ಟ್ ಸ್ವಲ್ಪ ಹಾಕ್ತೀನಿ, ಯಾಕಂದ್ರೆ ನೀ ತಿನ್ನಲ್ಲ. ಅದು ಬ್ಯಾಡಪ್ಪ ಮಮ್ಮಿ ಕರಿ ಬಿ ಹಾಕ್ಬೇಡ, ಯಾವಾಗ ಬಿ ಹಾಕಲ್ ಸುಮ್ಮನೆ ಅದಕ್ಕೆ ಹಾಕ್ತೀನಪ್ಪ, ನಿನಗೆ ಗೊತ್ತಿರಲ್ಲ ಅದು. ನೀ ತಿನ್ನಲ್ಲ ಅಂತಕ್ಕೆ ಗಪ್ಚುಪ್ ಹಾಕ್ತೀನಿ. ನೋಡ್ರಿ ನಮ್ಮ ಮಮ್ಮಿ ಗೊತ್ತಿರ್ಲಾರ್ದಾಗ ನಮಗೆಲ್ಲ ಏನೇನು ಹಾಕ್ತಾರೆ ಅದೇ ಎಷ್ಟು ಟೇಸ್ಟ್ ಆಗಿರ್ತದೆ. ಸೊ ಇದೆಲ್ಲ ಇಷ್ಟು ಈ ಥರ ಎಲ್ಲ ಚಲೋ ಮಿಕ್ಸ್ ಮಾಡ್ಕೋಬೇಕು. ನಾ ಅವಾಗೆ ಅಂದೆಲ್ಲ ಈ ಉಳ್ಳಾಗಡ್ಡಿ ಬದಲಿ ಹಸಿ ಉಳ್ಳಾಗಡ್ಡಿ ಬಿ ಇತ್ತಂದ್ರೆ ಅದು ಬಿ ಹಾಕೋರಿ, ಅದ್ರಲ್ಲಿಂದ ತಿನ್ನೋ ಇಷ್ಟು ಎಕ್ಸ್ಟ್ರಾ ಟೇಸ್ಟ್ ಕೊಡ್ತದೆ. ಕೊಬ್ಬರಿಗೆ ಇರೋದಾ ಬೆಳಗ್ಗೆ ಯೂಸ್ ಇದು ಮಾಡ್ಬೋದು. ಅದು ಹಸಿ ಕೊಬ್ಬರಿ ಇತ್ತಲ್ಲ ಮಮ್ಮಿ? ಹಸಿ ಕೊಬ್ಬರಿ ಇತ್ತು ಬಿಟ್ಟು. ಸೊ ಇಲ್ಲ ಮಮ್ಮಿ ಒಂದು ಸ್ವಲ್ಪ ಅರ್ಧ ಹಸಿ ಕೊಬ್ಬರಿ ಅದ, ಅದು ಹಾಗೆ ಇದು ಮಾಡ್ಲತ್ತಾರ, ಕೊರ್ದು ಹಾಕ್ಲತ್ತಾರ, ಅದಕ್ಕೆ ಟೇಸ್ಟ್ ಕೊಡ್ತೀವಿ. ಸ್ವಲ್ಪ ಇಷ್ಟೇ ಹಾಕ್ಯಾರ ನೋಡ್ರಿ, 1 ಸ್ಪೂನ್ ಬಿ ಇಲ್ಲ ಅದು, ಸ್ವಲ್ಪ. ನನ್ನ ಮಗಳ್ರಿ ನಿಮಗೆ ಹೇಳ ಇಲ್ರಿ, ನಾ ಹೇಳ್ತೇನ್ರಿ. ಏನಮ್ಮ ಎಷ್ಟು 1 ವಾರ ಮೇಲೆ ಐತೇನ್ ಬಿಡ? 1 ವಾರ ಎಲ್ಲಿ ಸುಂದರ, ಎಷ್ಟು ದಿನ ಆಯ್ತು ತಗೊಂಡು? 2-3 ವಾರ ಆಗ್ಯಾವ. ಅವ್ರು ದುಡಿದ್ರಿ, ಅವ್ರ ಮೊಬೈಲ್ ತೊಗೊಂಡಾರ ನೋಡ್ರಿ. ನನ್ನ ಮಗಳು ದೊಡ್ಡ ಮಗಳು ಅಂತ ತೊಗೊಂಡ್ರಿ, ಸಣ್ಣ ಮಗಳು ಅಂತ ತೊಗೊಂಡ್ರಿ. 65,000 ರೀ ಇದು ಆಪಲ್ ಫೋನ್, ಐಫೋನ್ ತೊಗೊಂಡಾಡ್ರಿ. ಅದು ವಿಡಿಯೋ ಮಾಡ್ಲಕ್ಕೂ ಸ್ವಲ್ಪ ಆಕಿನ ಫೋನ್ ಇದಾಲತ್ತಿತ್ರಿ, ಭಾಳ ಹ್ಯಾಂಗ್ ಆಲತ್ತಿತ್ತು. ನನ್ನ ಫೋನ್ ಸ್ಟಕ್ ಬಿ ಆಲತ್ತಿತ್ತು, ಅದಕ್ಕೆ ಚಲೋ ಇದ್ದಿದ್ದಿಲ್ಲ ಅದು ಫೋನ್. ಅದಕ್ಕೆ ನಮ್ಮ ಮಮ್ಮಿ ಬೇಡ ಹೆಂಗೂ ತೊಗೊಲತ್ತಿದ್ದಿ, ಚಲೋ ಫೋನೇ ತೊಗೋ, ಐಫೋನೇ ತೊಗೊಂಡ್ಬಿಡು ಅಂತ ನಮ್ಮ ಮಮ್ಮಿ ಹೇಳಿದ್ರು. ನಂಗೆ ಆ್ಯಕ್ಚುಲಿ ನಂಗೆ ಜರ ಇಷ್ಟ ಇಲ್ಲ ತೊಗೊಂಡಿದ್ದು. ಸುಮ್ಮನೆ ಅಷ್ಟು ರೊಕ್ಕ ಕೊಟ್ಕೇಸಿಂದ ಎಲ್ಲಿ ತೊಗೋಬೇಕು ಅನ್ಕೇಸಿಂದ ನಂಗೆ ಜರ ಭೀ ಇಷ್ಟ ಇದ್ದಿದ್ದಿಲ್ಲ. ನಮ್ಮ ಮಮ್ಮಿ ಅಂದವ್ರು ಇರ್ಲಾಕ್ ಬಿಡು ತಗೋ, ಹಿಂಗು ವಿಡಿಯೋದು ಮಾಡೋದಿರ್ತದ ಅಂತಂದ್ರು, ಅದಕ್ಕೆ ತೊಗೊಂಡೆ. ನಮ್ಮ ಮಮ್ಮಿನೇ ಹೇಳಿದ್ರು ನೋಡ್ರಿ ಫೈನಲಿ. ಸೊ ಅದೇನು ಅವಾಗೆ ಇದು ಮಾಡಿದಾವಲ್ಲ, ಅದು ಪೇಸ್ಟ್ ಮೆಣಸಿನ್ಕಾಯಿ ಅದು, ಅದೇ ಜಗದನ್ನೇ ನೀರು ಈ ಥರ ಹಿಂಗೆ ಹಾಕ್ರಿ. ಅದಕ್ಕೆ ಅದು ಮಿಕ್ಸಿ ಮಾಡಿದ್ದೇ ಇರ್ತದಲ್ಲ ಇದ್ರದ್ದು ಬೆಳ್ಳುಳ್ಳಿ ಮೆಣಸಿನ್ಕಾಯಿ. ಇದೆಲ್ಲ ಚಲೋ ನಾದ್ಕೋಬೇಕು. ಹಂಗೆ ನಾರ್ಮಲ್ ಹೆಂಗ ದಿನ ನಾವು ಚಪಾತಿ ಹಿಟ್ಟು, ರೊಟ್ಟಿ ಹಿಟ್ಟು ಎಲ್ಲ ಹೆಂಗ್ ನಾದ್ತೀವಲ್ಲ ಹಂಗೆ ಸೇಮ್. ಅದ ನಿನ್ನೆ ಹೋಗಿದ್ದೇವಲ್ಲ ಬಿಟ್ಟ, ಎಲ್ಲ ಬಳಿ ತೆಗೆದಿದ್ದೇವಲ್ಲ, ಮುಟ್ಟಿಸ್ಕೊಂಡಿದ್ದೇವಲ್ಲ, ಬಳಿ ತೆಗೆದೇವಲ್ಲ ಬಿಟ್ಟ. ಈಗ ಮನೆಗೆ ಇದ್ದೇವಲ್ಲ ಬಳಿಗಳು, ಗ್ರೀನ್ ಅವೇ ಬಳಿ ಹಾಕೊಂಡ್ಬಿಟ್ಟೆ. ಯಾಕಂದ್ರೆ ಪೂಜೆ ಕಲ್ಕೊಂಡಿಲ್ಲ. ಹೌದು, ಹಂಗೆ ನಿಂಗೆ ಅದಕ್ಕೆ ಬರೀ ಹಂಗೆ ಖಾಲಿ ಕೈ ಬಿ ಚಲೋ ಅನ್ಸಲ್ಲ, ಚೆನ್ನ ಅನ್ಸಲ್ಲ. ನಿನ್ನೆ ಹೋಗಿ ಬಂದ್ರಪ್ಲೆ ಒಂದು ಇದು ಮಾಡಿದ್ ನೋಡೋದು ಹೆಂಗೆ ಐತೆ ಅನ್ಸಲ್ಲ, ಬರೀ ಬ್ಯಾಂಗಲ್ಸ್. ಈಗ ಮಂದಿಗೆ ಅನ್ನಿಸ್ಬಿಟ್ಟ ತಂಬೆಲ್ಲ ಇದು ಅದೇನ ತಿಳ್ಕಿಸಿಂದ ಇದು ಮಾಡ್ತಾರ ತಂಗ ತಿಳ್ಕೊಂಡಿದ್ದಾರ. ಏನ್ ತಿಳ್ಕೊಂಡ ಅಂದ್ರೆ ಒಬ್ರೊಬ್ರು ತಿಳ್ಕೊತಾರಲ್ಲ, ಇರ್ತಾರ ಬಿಡು ಹಂಗ. ಅಂದವ್ರಿಗೆ ನಾವ್ ಏನ್ ಮಾಡಕ್ಕಾಗಲ್ಲ. ಅದೇ ಹೇಳ್ತೀನಿ, ಏನ್ ಅವ್ರ ಬೆಲೆ ಅವೇನು ಎಲ್ಲ ಒಡ ಬಂಗಾರ ಬಡಿ ಮೇಲೆ ಮಾಡ್ಲತ್ತಾರ ಹಿಂಗ್ ತಿಳ್ಕೊಳಕ್ ಹೋಗ್ಬೇಡ್ರಿ. ಯಾಕಂದ್ರೆ ನೀನು ಸ್ವಲ್ಪ ಇದು ಅದು ಒಂದೇ ಇದ್ರೆ ಎಲ್ಲ ವಿಡಿಯೋಸ್ದಾಗ ಇರ್ತದೆ ಅಲ್ಲ, ನೀನು ಒಂದೇ ಇದ್ದಿದ್ದಿಲ್ಲ ಬಿಡು. ನಮ್ಗೆ ಗೊತ್ತಿರ್ತಾರ, ಇದು ವಿಡಿಯೋ ನೋಡೋರಿಗೆ ಗೊತ್ತಿರ್ತದ ಏನದ ಅಂತ. ಅದೇ ಹೇಳತ್ತೀನಿ. ಯಾಕೆ ಈಗ ಲೈಕ್ನು ಮಾಡ್ರಿ, ಲೈಕೇ ಆಗಲ್ಲ ಅವ್ರಿ ಒಟ್ಟ ವಿಡಿಯೋಗಳು, ಹಂಗಾಗಿ ಇಂಟ್ರೆಸ್ಟ್ನು ಬರಲ್ರಿ ಮಾಡ್ಲಕ್ಕ. ಅಂದಮೇಲೆ ಟ್ಯೂಷನ್ ತಗೋತಾರ್ರಿ ಎಲ್ಲ. ನಮಗೂ ಮೇನ್ ಮಕ್ಕಳು ಸಲಕಂತ ಇಷ್ಟು ಬಡ್ದಾಡ್ಲತ್ತಿ ನೋಡ್ರಿ. ಆಯ್ತು, ಹಿಟ್ಟನ ಹಾಕಿದ್ದು ವಾವ್, ಎಷ್ಟು ಚಲೋ ನಾದ್ರು ನಾವು. ಎಷ್ಟು ಚಲೋ ಕಾಣತ್ತದ ನೋಡ್ರಿ ಇದು ಎಲ್ಲ ಇಂಗ್ರೀಡಿಯೆಂಟ್ಸ್. ಭಾಳ ಗಟ್ಟಿನೇ ಇರ್ಬಾರ್ದು, ಭಾಳ ಹಳಸನೇ ಇರ್ಬಾರ್ದು ಬಟ್. ಹಿಂಗೆ ಮೊಟ್ಟಿಗೆಸಿ ತೋರ್ಸಮ್ಮ. ಒಂದು ಹಾಫ್ ಆನ್ ಅವರ್ ನೀನು ಇಡ್ಲಿ ಬಟ. ಹಾಫ್ ಆನ್ ಅವರ್ ನೆನಿಡ್ಬೇಕು. ಸೊ ಒಂದು ಅರ್ಧ ಗಂಟೆ ಅದು ಹಂಗೆ ನೆನಿಡ್ಬೇಕಂತ ನೋಡ್ರಿ. ಒಂದು ಸ್ವಲ್ಪ ಹೊತ್ತು ಒಂದು ಬೊಗಣಿದ ಹಾಕಿ ಡಕ್ಕನ್ ಮುಚ್ಚಿ ಒಂದು ಅರ್ಧ ಗಂಟೆ ಮಾಡ್ಬೋದು. ಟೈಮ್ ಇತ್ತಂದ್ರೆ ಇದು ಮಾಡ್ಬೋದು, ಒಂದು ಅರ್ಧ ಗಂಟೆ ಬಿಟ್ಟು. ಊಟಕ್ಕೆ ಲೇಟ್ ಇತ್ತಂದ್ರೆ ಇಲ್ಲ ಇಡ್ಬೋದು, ಹಂಗೇನು ಲೇಟ್ ಇದ್ದಿಲ್ಲ ಹಂಗೆ ಮಾಡಿದ್ರೆ ಹಂಗೇನು ಮಾಡ್ಬೋದು. ಅದಕ್ಕೆ ಏನು ನೆನ್ಸಪ್ಲೆ ಇರಲ್ಲ ಬಟ, ಮಸ್ತ್ ಆತ ಪರೋಟಗಳದ್ರಲ್ಲಿ. ಸೊ ಇನ್ನೂ ಟೈಮ್ ಅದಲ್ಲ, ನಾವು ಸ್ವಲ್ಪ ಊಟ ಲೇಟ್ ಮಾಡ್ತೀವಿ, ಅದಕ್ಕೆ ನಾವು ಮಮ್ಮಿ ಒಂದು ಸ್ವಲ್ಪ ಹೊತ್ತು ಅದು ಹಾಗೆ ಸ್ವಲ್ಪ ನೆನೆಸಿಡ್ತಾರಂತ. ಇದು ಗ್ಯಾಸ್ ಇದು ಆಗ್ಯದ ನೋಡಿ ಮಮ್ಮಿ, ಇದು ಅದು ಹಂಚಿನ ಅಂತಾರೆ ಜನ. ಅಲ್ಲಿಂದ ಇವೆಲ್ಲ ಚಲೋ ಅವ. ಮತ್ತೆ ಆ ಕಡೆ ಎಲ್ಲ ಮಾಡಲ್ಲ, ಇದು ಹಂಚ ಮೇಲೆ ರೊಟ್ಟಿ ಮಾಡ್ತೀವಲ್ಲ ಬಟ, ಬೆಂಕಿ ಅನ್ನೋದು ಹಿಂಗೆ ಆಗ್ತದಲ್ಲ, ಅದೇನ್ಬಿಟ್ಟು ಜಾಸ್ತಿ ಬಳತನ ರೊಟ್ಟಿ ಮಾಡ್ತೀವಿ ನೋಡು, ಬಟ ಅದು. ಅದೇ ಹೇಳ್ತೀನಿ, ಆ ಕಡೆ ಏನು ಮಾಡಲ್ಲ. ಮತ್ತೆ 3 ಅಲ್ಲಿ ನೋಡಿ ಎಷ್ಟು ಚಂದ. ಹೌದು, ಅದಕ್ಕೆ ಹೇಳ್ತೀನಲ್ಮ ನೋಡಿಗ ಎಷ್ಟು ಚಲೋ ಅವ. ವಿಡಿಯೋ ಮಾಡ್ತಾ ಇರ್ತೀನಿ ನೋಡು, ಇದು ಕಾಣ್ತದ. ಅದು ಇರ್ತದ್ರಿ, ಅದು ಇರ್ತದ. ರೊಟ್ಟಿ ಚಪಾತಿ ಮತ್ತೆ ಈ ಕಡೆ ಮಾಡಲ್ಲ. ದೊಡ್ಡ ಗ್ಯಾಸ್ ಒಲಿ ಅದ ಅಂತ ಕೇಸಿಂದ ಯೂಸ್ ಮಾಡ್ತೀವಿ. ಇದು ಹಂಗೆ ಭಾಳ ವರ್ಷ ಆಯ್ತು ನೋಡ್ರಿ, ಇದು ಗ್ಯಾಸ್ ನಂಗೆ ತೊಗೊಂಡಿದ್ದು.
ಸ್ಟಾರ್ಟಿಂಗ್ ಏನು ಇತ್ತಲ್ಲ ಇದ್ರದ್ದೇ ಭಾಳ ಇದು ನಡೆದಿತ್ತು ಕ್ರೇಜ್ ಇಂಥವು ಗ್ಯಾಸ್ ಗ್ಲಾಸಿನ 18,000 ರೂಪಾಯಿ ತೊಗೊಂಡಿನ ಬಟ 18,000 ಅಲ್ಲ. ಸೊ ನಮ್ಮ ಮಮ್ಮಿ ಇವತ್ತು ಭಾಳ ಫೀಲ್ ಆಗ್ಯಾರ ನಮ್ಮ ಮಮ್ಮಿ ಇವತ್ತು. ಸೊ ಅದಕ್ಕಂತ ಎಕ್ಸ್ಟ್ರಾ ಮಾತುಗಳು ಬಂದವ. ಏನಾರ ಮಾತಿಗೆ ತಪ್ಪಿತ್ತು ಅಂತಂದ್ರೆ ಹೊಟ್ಟೆ ಹಾಕೋರಿ. ನಮ್ಮ ಕಡೆ ನಾವು ಹಿಂಗೆ ಅಂತೀವಿ, ತಪ್ಪಾಯ್ತು ಅಂದ್ರೆ ಹೊಟ್ಟೆ ಹಾಕೋರಿ ಅಂತ ಹಾಗೆ. ಸೊ ಸೀರಿಯಸ್ಲಿ ಹೇಳತ್ತೀನಿ. ಸೊ ಅಷ್ಟೊತ್ತನ ನಮ್ಮ ಮಮ್ಮಿ ಇಲ್ಲಿ ಸಾಂಬಾರಿಗೆ ಕುಕ್ಕರ್ ಹಚ್ತಾರೆ. ಇವತ್ತು ಸಪ್ಪನ ಬೇಳೆ ಮಾಡ್ತಾರಂತ. ಉಳ್ಳಾಗಡ್ಡಿ ಮನೇನು ಮಾರ್ಕೆಟ್ ಹೋಗಿದೆ ನೋಡ್ಬಿಟ. ಅದು ಈಗ ಅಕ್ಕಿಗಳು ಹೊಸ ಅಕ್ಕಿ ಬಂದಾವಲ್ ಬಿಟ. ಹೊಸ ಅಕ್ಕಿ ಬಂದಾವ್ರಿ. ಜನವರಿದಾಗ ಹೊಸ ಅಕ್ಕಿ ಬರ್ತಾವ. ಹೊಸ ಅಕ್ಕಿ ತೊಗೊಂಡ್ರಿಲ್ಲ ಬಿಟ ನಮಗೆ ಮುಂದೆ ಮಕ್ಕಳು ಇದು ಇರ್ತದೆ ಬಿಟ. ಅದು ಫೈದಾ ಭಾಳ ಅದು. ಅಂದ್ರೆ ಏನು ಫೈದಾ ಅಂದ್ರೆ ಬಿಟ ಈಗ ಅದೇ ಹಳಿ ಅಕ್ಕಿ ತಗೊಳಕ್ ಹೋಗಿ 8,000 ರೂಪಾಯಿಗೆ ಕುಂಟಲ್ ಇರ್ತಾವ ಬಿಟ. ಈಗ ಅವೇ ಅಕ್ಕಿ ನಾವು ತೊಗೋತೀವಿ ನೋಡ್ಬಿಟ 4,700 ರೂಪಾಯಿ ಕುಂಟಲ್ ಬೀಳ್ತಾವ ಬಿಟ ಅವು. ಅದು ಏನು ಮಾಡ್ತೀನಿ ಬಿಟ್ಟ ನಾ ವರ್ಷಿಗೆ ಗೊತ್ತೇನ 2,500 ಗಲ್ಲ ಹಾಕೋತ ಹೋಗ್ತೀನಿ ನಾ. ಅದು ಈ ಟೈಮಿಗೆ ಏನು ಮಾಡ್ತೀನಿ ಗೊತ್ತೇನು, ತೆಗೆದ ಕಿಸಿಂದ ಒಂದು 20 ಕಿಲೋ ಬ್ಯಾಳಿ ಅದು 2 ಕುಂಟಲ್ ಅಕ್ಕಿ ತೊಗೊಂಡ್ಬಿಡ್ತೀನಿ ನೋಡಿ. ಈಗ ತೊಗೊಂಬಂದಿವಲ್ಲ ಏನು ಬಿಟ್ಟು ಮನೆ. ಹೌದು ಮನೆ ಏನೋ ತಂದೆ ಪಪ್ಪನ ಇಬ್ರು ಮಾರ್ಕೆಟ್ ಹೋಗಿದ್ದೇವಲ್ಲ ಬಿಟ್ಟ ತಂದಿ ತೋರಿಸ್ಬೇಕು ಆ ಮನೆಗೆ ಹೋಗಿ. ಇಲ್ಲಿ ಅದ ಈ ರೂಮ್ದಾಗ ಅದ. ಅದೊಂದು ಎಕ್ಸ್ಟ್ರಾ ರೂಮ್ ಅದ. ಅಲ್ಲೆಲ್ಲ ಬೇಕಾಗ್ಲಾರ್ದು ಸಾಮಾನು ಹಾಗೆ ಹಿಂಗೆಲ್ಲ ಅಡುಗೆದು ಅದೆಲ್ಲ ಅಲ್ಲಿ ಇಟ್ಟಿರ್ತೀವಿ. ಬ್ಯಾಳಿ 1 ಕಪ್ ತೊಗರಿ ಬ್ಯಾಳಿ ಬಿಟ್ಟ. ಕೊತ್ತಂಬರಿ. ಸೊ ಸಪ್ಪನ ಬೇಳೆ ಮೇನ್ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ. ಏನು ಟೊಮೆಟೊ ತಾಟ. ಬೆಳ್ಳುಳ್ಳಿ ಕುಟ್ಟಿ ಹಾಕಬೇಕು. ಯಾವಾಗ ಭೀ ಹೇಳ್ತೀನಿ ನಾ. ಅದಕ್ಕಂದ್ರೆ ಕುಟ್ಟಿ ಹಾಕೋದ್ರಲಿಂತ ಅದು ರಸ ಏನು ಬರ್ತಲ್ಲ, ಟೇಸ್ಟ್ ಅದು ಇರ್ತದೆ. ಹಂಗೆ ಹಾಕಿದ್ರೆ ಜರ್ರ ಇದಾಗಲ್ಲ ಟೊಮೆಟೊ. ಸೊ ಇಲ್ಲಿ ಟೊಮೆಟೊ 2 ಟೊಮೆಟೊ ಹಾಕ್ಲತ್ತಾರ. ಗೊತ್ತೇ ಇರ್ತದೆ ಬಿಡು. ಅಂದ್ರೆ ಭೀ ನಾವು ಹೆಂಗೆ ಮಾಡ್ತೀವಿ ಅದು ಹೇಳತ್ತೀವಿ ರೆಸಿಪಿ. ಸೊ ಎಣ್ಣೆ 1 ಮಿಳ್ಳಿ, ಸ್ವಲ್ಪ ಅರ್ಧ ಮಿಳ್ಳಿ ಎಣ್ಣೆ ಹಾಕಬೇಕು. 1/2 ಸ್ಪೂನ್ ಹಲ್ದಿ, ಟರ್ಮರಿಕ್, ನಂತರಪ್ಪ ಅರಿಶಿಣ. ಅದಕ್ಕೆ ನೀರು ಸ್ವಲ್ಪ ಹಾಕ್ಬೇಕು. ಹುಕ್ಕುತ್ತದ ಸಣ್ಣದೆಲ್ಲ ಕುಕ್ಕರ್ ಹುಕ್ಕುತ್ತದ ಬಿಟ್ಟು. ಎರಡು ಸೀಟಿ ಆಗತ್ತನ ಫಾಸ್ಟ್ ಇಡ್ಬೇಕೇನ, ಆಮೇಲೆ ಸ್ಲೋ ಮಾಡಬೇಕು. ಸೊ ಇದು ಅದ ನೋಡ್ರಿ. ಇದು ನಮ್ಮ ಮನೆ. ಅದ್ರ ಬಾಜುನೇ ಹಿಂಗೆ ಇದೊಂದು ಎಕ್ಸ್ಟ್ರಾ ರೂಮ್ ಅದ. ಸೊ ಇಲ್ಲೇ ನಾವೆಲ್ಲ ಇನ್ನೇನು ಜರ ಹಿಂಗೆ ಬೇಕಾಗ್ಲಾರ್ದು ವಸ್ತು ನಮ್ಮ ಮನೆಗೆ ಸಾಮಾನುಗಳು ಭಾಳ ಅಂದ್ರೆ ಭಾಳ ಅವ. ಈಗ ಆ್ಯಕ್ಚುಲಿ ಇದು ಹಿಂಗೆ ಚಟ ಎದಕ್ಕೆ ಹಾಕಿ ಅಂದ್ರೆ ಟ್ಯೂಷನ್ ಇಲ್ಲೇ ತೊಗೊಳ್ತೀವಿ. ಸೇರೋದೆಲ್ಲ ಇಲ್ಲಿ ಇಟ್ಟಿನ ಟ್ಯೂಷನ್ ತೊಗೊತೀವಿ. ಎಲ್ಲಿ ನಾವೇ ಬೇಡ ಅಂತೀವಿ. ಪಾಪ ಅವ್ರ ಮಮ್ಮಿದವ್ರು ಹಾಕ್ತಾರೆ ತಗೋರವಿ ಹುಷಾರ ಅಥವಾ ನಮ್ಮ ಮನ್ಯಾಗ ಪಪ್ಪರ್ ಬ್ಯಾಡ ಅಂತಾರ. ಯಾಕಂದ್ರೆ ಡ್ಯೂಟಿ ಮಾಡಿ ಬಂದು ಹೈರಾಣ ಟಯರ್ಡ್ ಆಗಿರ್ತೀವಿ. ಸಾಕಷ್ಟೇ ಬೇಟ ಬಾಳ್ ಇದು ಮಾಡ್ಬೇಡ್ರಿ ಅಂತಾರ್ರಿ. ಅಂದ್ರು ನಾನ್ ಇರ್ಲಿ ಬಿಡು ಮಾಡ್ಲಿ, ಮಕ್ಳಿಗೆ ಮೈನಾದ್ ಗೊತ್ತಾಗಬೇಕೇನ್ರಿ ಅವ್ರಿಗೂ ಹಂಗಂತ ಇರ್ಲಿ ಅಂತೀನ್ರಿ. ಇದು ಟ್ಯೂಷನ್, ಇದು ಫ್ರಿಜ್ ಕವರ ಇವೆಲ್ಲ ಕೌಂಟ್ ಮಾಡಿ. ಇದು ನಮ್ಮ ಕಿಚನ್ ರೂಮ್. ನಮ್ಮ ದೇವ್ರು ನೋಡಿ. ನಮ್ದು ಗೌಡ್ರಿಗೆ ತೋರ್ಸ್ ಮೊದಲು. ಸೊ ಎಲ್ಲ ಇವೆಲ್ಲ ಹಳಿ ಫೋಟೋ ನಾವು ಹೇಳಿದ್ದೇವಲ್ಲ ಶಾಬಾದಾಗ ಸಣ್ಣಕ್ಕಿದ್ದಾಗ ಇವೆಲ್ಲ ಫೋಟೋಗಳಿದ್ದು ಇಲ್ಲಿಟ್ಟಿವಿ. ನಾವು ದೊಡ್ಡ ನಮ್ಮ ಮನೆ ಫೋಟೋ. ಮೊನ್ನೆ ಅಕ್ಕಿ ತಂದೇವ್ರ ಬಿಟ್ಟ ನೀನು ಬಿಟ್ಟು ಮೊನ್ನೆ ಪಪ್ಪ ನಾವು ಮಾರ್ಕೆಟ್ ಹೋಗಿದ್ದೆ ನೋಡ್ಬಿಟ್ಟು ತೊಗೊಂಡ್ಬಿಟ್ಟ 1 2 3 4 5 6 ತಗೊಂಡ್ಬಿಟ್ಟು ಈಗ ಓದರ್ಸ್ ತೊಂದಿದ್ದೇವ ನೀವು. ಓದರ್ಸಿ ಇನ್ನೇ 2 ಪಾಕೆಟ್ ಅವ ಓದರ್ಸಿನ. ಈ ವರ್ಷ ನೋಡಿ ಎದಕ್ಕೆ ತಗೋತೀನಿ ಅಂತಂದ್ರೆ ನೋಡ್ರಿ, ಹಳಿ ಅಕ್ಕಿ ತಗೋಬೇಕಾದ್ರೆ ಇಲ್ರಿ ಭಾಳ ಕಾಸ್ಟ್ಲಿ ಕೊಡ್ತಾರ್ರಿ. ಅದ್ರ ಸರಿಯಾಗಿ ನಾ ಏನು ಮಾಡ್ತೀನಿ ರೀ, ವರ್ಷ ಇದು ಏನಪ್ಪ ಈಗ ಏನು ಮಾಡ್ತೀನಿ ಗೊತ್ತೇನ್ರಿ, ಉಗಾದಿ ಟೈಮಿಗೆ ರೀ ಗೋಧಿ ಬರ್ತಾವಲ್ರಿ, ಅವಾಗ ಅರ್ಧ ಕುಂಟಲ್ ಗೋಧಿ ತೊಗೋತೀನಿ ರೀ, ಅರ್ಧ ಕುಂಟಲ್ ಜೋಳ, ಇಷ್ಟು ಅಕ್ಕಿ. 1 ವರ್ಷ ತನ ಏನೋ ಬೇಕಿರ್ತದೆ. ಅಮೌಂಟ್ನು ಉಳಿತಾವ್ರಿ ನಮಗೂ. ಯಾಕಂದ್ರೆ ಇಷ್ಟು ತರ್ತೀವಲ್ರಿ, ಹಂಗಾಗಿ ಅಮೌಂಟ್ ಜಾಸ್ತಿ ಹೋಗ್ತಾ ಇರ್ತದೆ. ಅದು ನಮಗೆ ಗೊತ್ತಾಗಲ್ರಿ. ಅದು ಗಂಡಸರಿ ಅಂದ್ರೆ ಒಮ್ಮೆ ಯಾಕೆ ತಗೋತಿಂತ ಗಂಡಸರಿಗೆ ಗೊತ್ತಾಗಲ್ರಿ. ನಾವು ಹೆಣ್ಮಕ್ಳು ಏನಿರ್ತೀವಿ ನೋಡ್ರಿ, ಇಂಟ್ರೆಸ್ಟ್ನಲ್ಲೇ ನಾವು ತೊಗೊಂಡ್ಕಿಸಿ ಇಟ್ಕೊಂಡಾಗಲ್ರಿ, ಅವೇ ರೊಕ್ಕ ನಮಗೆ ಸೇವಿಂಗ್ ಆಗ್ತಾವ್ರಿ. ಅವೇ ಯಾವ್ದಂದ್ರೆ ಮುಂದೆ ನಮಗೆ 2 ಹೆಣ್ಮಕ್ಳವ್ರಿಗೆ ನೋಡ್ತಿರಲ್ರಿ, ಬಂಗಾರ 1,60,000 ಬಂಗಾರ ಆಗ್ಯದ್ರಿ. ಪಾಯಿಂಟ್ ನಾವು ಮಮ್ಮಿ ಹುಷಾರಿ ಅಂತಾರೆ ಹಂಗಂತ ಮತ್ತೆ ನೋಡಿದ್ರೆ
ರೊಕ್ಕ ಎಣ್ಸೋ ಹಿಂಗೆ ಚಕ 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 ಅಂತ ಎಣಿಸ್ತಾರೆ. ಎಣಿಸ್ತೇನೆ ಬಿಡ್ರಿ, ಮಕ್ಕಳು ತಂದು ಕೊಡ್ತಾರೆ, ಎಣಿಸ್ತೇನೆ ರೀ. ದೇವ್ರ ಪುಣ್ಯಲ್ಲಿಂದು ಎಲ್ಲರೂ ಮುಂದೆ ನನ್ನ ಮಕ್ಕಳಿಗೆಲ್ಲ ಚಂದನೆ ಒಳ್ಳೇದಾಗಲಿ ಅಂತ ಹೇಳ್ತೀನಿ ರೀ. ಭಾಳ ಅಂದ್ರೆ ಭಾಳ ಇದು ಮಾಡ್ಕೋತೀನಿ ರೀ. ಮನುಷ್ಯಕ್ಕೆ ಕಾಣಿಸ್ತೀನಿ ರೀ, ಇದು ಅಂದ್ರೆ ಒಳಗೆ ಏನು ಇದಿರಲ್ರಿ, ಮನುಷ್ಯ ಭಾಳ ಇದು ಆಗ್ತದೆ ರೀ. ಒಮ್ಮಿಂದ ಅದೇ ಅದ ನೋಡಿ ಟೆನ್ಷನ್ ಯಾಕೆ ಅಷ್ಟು ಹೋಗ್ತಾರೆ ಗೊತ್ತಿಲ್ಲ. ಅದು ಮಕ್ಕಳದಕ್ಕೆ ಇದು ಆಗತ್ತಾರ ಮನುಷ್ಯ ಟೆನ್ಷನ್ ಆಗೋದಿಲ್ಲ ರೀ. ತಾಯಿ ತಂದಿಗೆ ಟೆನ್ಷನ್ ಭಾಳ ಆಗ್ತದೆ ರೀ. ಏನು ಮಾಡೋದು ಅಂದ್ರೆ ದೇವ್ರ ಮೇಲೆ ಭರೋಸಾ ಇಡೋದ್ರಿ ಅಷ್ಟೇ. ಇದೆಲ್ಲ ನಮ್ದು ಹಿಂಗೆ ರೂಮ್ ಎಲ್ಲ ಇಲ್ಲೇ ಇಟ್ಟಿರ್ತೀವಿ. ನಾನು ಸ್ಯಾಂಡಲ್ ನೋಡ್ರಿ ಹಿಂಗೆ ಬಿಡ್ತೀನಿ, ಹಿಂಗೆ ಸೊ ಯೂಸ್ ಮಾಡತನ ಅಟ್ಟೆ ನೋಡ್ರಿ ಚಲೋ ಇಡ್ತೀನಿ, ಆಮೇಲೆ ಎಲ್ಲಿ ಬೇಕಲ್ಲ ಒಕ್ಕಟ್ಟು ಬಿಡ್ತೀನಿ. ಅದೊಂದು ಗ್ಯಾಸ್ ತೋರಿಸಿ. ಇದು ಬಿ ಹೊಸದ ಇಪ್ಪ ಇಲ್ಲೆಲ್ಲ ಚಿಪ್ಲಾಕಿರ್ತಾವೆ ಮಮ್ಮಿ. ಮೊನ್ನೆ ಅಲ್ಲಿತ್ತು ಇದೊಂದು ಗ್ಯಾಸ್ ಅದ ನಮ್ಮ ಮನೆಗೆ ರೆಡ್. ಇದು ಏನರ ಫಂಕ್ಷನ್ ಇದ್ದಾಗ ಅಷ್ಟೇ ತೆಗಿತಾರ ನಮ್ಮ ಮಮ್ಮಿ. ಇದು ಹಾಗೆ ಡೈರೆಕ್ಟ್ ಇದು ಆಟೋಮೆಟಿಕ್ ಅದ ರೀ. ಇದು ನನಗೆ ಆ್ಯಕ್ಚುಲಿ ನನಗೆ ಅಂಜಿಕೆ ಬರ್ತದಂತ ಗ್ಯಾಸ್ಲಿನ್, ಅದಕ್ಕೆ ನಮ್ಮ ಮಮ್ಮಿ ಹೆಚ್ಚಿಗೆ ಯೂಸ್ ಮಾಡಲ್ಲ. ಇಲ್ಲಿ ಏನಾರ ಫಂಕ್ಷನ್ ಇತ್ತು ಅಂತಂದ್ರೆ ಇಲ್ಲೇ ಇದೇ ಮನೆಗೆ ಅಡಿಗೆ. ನಮ್ದು 25 ವರ್ಷ ಸಿಲ್ವರ್ ಜಿಪ್ಲಿ ಆಗಿದ್ರೆ ಎಲ್ಲ ಅಡಿಗೆ ಇದೆ ಇಲ್ಲೇ ಮಾಡಿ ನೋಡ್ರಿ. ನಾ ಇದೇ ರೂಮ್ದಾಗ ಇಲ್ಲೇ ಮಾಡಿಸಿದ್ರೆ ಬಾಲ್ಕನಿದಾಗ ಇದು ಮಾಡಿ ಸೆಲೆಬ್ರೇಟ್ ಮಾಡಿ ಮಾಡಿ ನೋಡ್ರಿ. ಚಲೋ ಆಗಿತ್ತು ಬಿಡು ಅದು ಬಿ ಅಂದ್ರೆ. ಈಗ ಮತ್ತಿದು ಬಂದ್ರ 26 ಮುಗಿತಾವ ಬಿಡ. ಮೇ ಬಂದವ್ರು, ಮೇ 5 ತಾರೀಕು ಬಂದ್ರು. 26 ಮುಗಿದು 27 ವರ್ಷ ಚಾಲು ಆಗ್ತವ. 27 ಇಯರ್ಸ್ ಹೆಂಗಿದ್ದೇವ ನಿನ್ ಗಂಡ ಸಂಗಟ್ ನೀ 27 ಇಯರ್ಸ್ ಹೆಂಗೆ ತಾಕೊಂಡಿದ್ದಿ? ನಮ್ಮ ಅಪ್ಪ ಬಿ ನಿನಗೆ ಹೆಂಗೆ, ನಮ್ಮ ಅಪ್ಪ ನೀನೇ ಹೆಂಗೆ ತಾಳೇನ ಅದು ಅದ ಮೇನ್. ನಮ್ಮ ಅಪ್ಪನ ಬಿಡು ಸಂಬೈತಾರ, ನೀನೇ ಇದ್ದಿ ನೋಡು. ನಿಮ್ಮ ಅಪ್ಪ ಸಂಬೈತಾನ ಮತ್ತ ಎಂತ ನೋಡಿ, ನಿಮ್ಮ ಅಪ್ಪ ಸಂಬೈತಾನ ಅಂತೇಳಿ ಕಾಣ್ಲಕ್ಕ ಕಾಣಿಸ್ತಾನ ಸಂಬೈತ ಅಂತೇಳಿ. ಅದು ಯಾರು ಇದು ಅವ್ರಿಗೆ ಗೊತ್ತದ, ಯಾರು ದೇವರು ಹೆಂಗಿರ್ತಾರದ ಅವ್ರಿಗೆ ಗೊತ್ತಿರ್ತದೆ, ಬೇರೆಯವ್ರಿಗೆ ಗೊತ್ತಿರಲ್ಲ ಅವು. ನಮ್ಮ ಮಮ್ಮಿ ಇಲ್ಲಿ ಶೇಂಗಾ ಫ್ರೈ ಮಾಡತ್ತಾರ, ಏನೋ ಶೇಂಗಾದ ಹಿಂಡಿ ಮಾಡ್ತಾರ, ಕಲಸ್ ಆಗ್ಯದ. ಡಬ್ಬೆ ನೋಡಿದ್ರೆ ಇಟ್ಟಿ ಅದ. ಅದೇ ನಮಗೆ ಶೇಂಗಾದ ಹಿಂಡಿ ಬೇಕು ನೋಡ್ರಿ. ಹಂಗೆ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಾಲಿಟಿ ಅದು ಶೇಂಗಾ ಹಿಂಡಿ. ಅದಕ್ಕೆ ಒಂದ್ ಸ್ವಲ್ಪ ಮಾಡ್ತಾರಂತ. ಇದು ರೆಸಿಪಿ ಬೇಕಂದ್ರೆ ಹೇಳ್ರಿ, ಕಮೆಂಟ್ ಮಾಡ್ರಿ. ಶೇಂಗಾದ ಹಿಂಡಿದು ಒಮ್ಮೆ ಹಸ್ಕಲ್ದಾಗ ಕುಟ್ಟಿದ್ದು ಬೆಲ್ಲದೆಲ್ಲ ಹಾಕಿ ಚಲೋ ಮಾಡ್ತಾರೆ ಟೇಸ್ಟ್. ಅದಕ್ಕೆ ಲೈಕ್ಸ್ ಬಿ 2 ಸಲ ಹಾಕಿನದು ವಿಡಿಯೋ ಶಾರ್ಟ್ಸ್, ಅದು ಫುಲ್ ವೈರಲ್ ಆಗ್ಯದ. ಸೊ ಫುಲ್ ವಿಡಿಯೋ ವ್ಲಾಗ್ ಮಾಡ್ತೀನಂತ. ಹಾ ಪಪ್ಪ, ನಮ್ಮ ಪಪ್ಪ ಒಂದೆರಡು ಮಾರ್ಕೆಟ್ ಹೋಗಿರು, ಈಗ ಬಂದರು. ಇವಾಗಿಲ್ಲೇನು ಸಾಂಬಾರು ಬಗಾರ ಹಾಕ್ಲತ್ತಲ್ಲ, ಮಿಕ್ಸಿ ಮಾಡ್ಕೊಂಬ. ಈಗ ಇಷ್ಟು ಮಾಡೀನಿ ಸಾಕಲ್ಲ. ಸ್ಮೆಲ್ ಘಮ ಘಮ ಅನ್ಸೋದು. ಬೆಳ್ಳುಳ್ಳಿ ಖಾರ. ಸೊ ಇದ್ರದ್ದು ಫುಲ್ ರೆಸಿಪಿ ಬೇಕಂತಂದ್ರೆ ಕಮೆಂಟ್ ಮಾಡಿರಿ. ನಾವು ಒಮ್ಮೆ ಹಸ್ಕಲ್ದಾಗ ಕುಟ್ಟು ಮಾಡ್ತಾರೆ. ಅದು ಕಲ್ಲ ಹಸ್ಕಲ್, ನಾವು ಹಸ್ಕಲ್ ಅಂತ ಹೇಳ್ತೀವಿ. ಅದು ಕಲ್ದಾಗ ಕುಟ್ಟು ಕೇಸಿಂದ ಮಾಡ್ತಾರೆ. ಕಮೆಂಟ್ ಹಾಕಂತ ಯಾರಿಗೆ ಬೇಕಾದ್ರೆ. ಸೊ ಯಾರಿಗೆ ಅದು ರೆಸಿಪಿ ಬೇಕು, ಫುಲ್ ರೆಸಿಪಿ ಕಮೆಂಟ್ ಮಾಡಿರಿ. ನೀವು ಕೇಳೋದು ಹೆಚ್ಚ, ನಾವು ಮಾಡೋದು ಹೆಚ್ಚ. ಹೌದಲ್ಲಮ್ಮ? ಅದು ಕರೆಕ್ಟ್. ವಾ, ಏನು ಬಗರ್ ಕುಂತು ಅಂತೀನಿ. ಇದು ಮಾಡ್ಲತ್ತೀನಿ, ಮೆಂತಿ ಪರೋಟ. ಸೊ ಸೇಮ್ ಚಪಾತಿ ಮಾಡ್ದಂಗೆ ನೋಡ್ರಿ. ಚಪಾತಿ ಲಟ್ಟಿಸ್ದಂಗೆ ಲಟ್ಟಿಸ್ಬೇಕು. ನೀವು ಪ್ಲಾಸ್ಟಿಕ್ ಹಿಂಗೆ ಕವರ್ ಮೇಲೆ ಮಾಡೈತಂದ್ರೆ ಅದ್ರ ಮೇಲೆ ಭೀ ಮಾಡಿರಿ, ಇಲ್ಲಾಂದ್ರೆ ಹಿಂಗೆ ಭೀ ಮಾಡ್ಬೋದು ನಾರ್ಮಲ್ ಡೈರೆಕ್ಟ್. ಅದೆಲ್ಲ ಪ್ಲಾಸ್ಟಿಕ್ ಚಲೋ ಬಿಟ್ಟ ತೆಳಗ ಹತ್ಕೋಲ್ಲ. ಅದು ಮನೆ ಹೋಳಿಗೆ ಮಾಡೋದು ಒಕ್ಕಡೆ ಏನಪ್ಪ ಏನು ಕವರಕ್ಕ ಬೇಕೇನ ಅದ ಹಂಗೇನಿಲ್ಲ. ಇವತ್ತು ಗ್ಯಾಸ್ ಫಾಸ್ಟ್ ಗ್ಯಾಸ್ ಫಾಸ್ಟ್. ಸೊ ನಿಮಗೆ ಸಣ್ಣದಂದ್ರೆ ಸಣ್ಣದು ಭೀ ಮಾಡ್ಕೊರಿ, ದೊಡ್ಡದು ಬೇಕಂದ್ರೆ ದೊಡ್ಡದು ಭೀ ಮಾಡ್ಕೊರಿ. ಮಾಡ್ಕೋಬೋದು. ಅದು ನಮ್ಮ ಮೇಲೆ ಇಷ್ಟ, ನಮಗೆ ಬಿಟ್ಟಿದ್ದು.
ಮೇಲೆ ಎಣ್ಣೆ ಹಚ್ಬೇಕು. ಈಗ ಬಿಟ್ರೆ ಇಲ್ಲಿ ಎಣ್ಣೆ. ಸೊ ಈ ಥರ ಭೀ ಹಿಂಗೆ ಹಂಚಿನ ಮೇಲೆ ಹಾಕ್ಬೇಕು ಇಲ್ಲ ಹತ್ಕೋತಾಬಿಟ್ಟ ಚಪಾತಿ. ಹೌದು. ಒಂದು ಸ್ವಲ್ಪ ಸ್ಟಾರ್ಟಿಂಗ್ ಅಷ್ಟೇ ಹಾಕ್ರಿ, ಜಾಸ್ತಿ ಆಮೇಲೆ ಏನಿದೆ ಆಮೇಲೆ ಹಾಕ್ಬಿಟ್ಟು ಅಷ್ಟೇ. ಸಾಂಬಾರು ಕುದಿಬೇಕು. ಸೊ ಹಾಕಿದ್ಮೇಲೆ ಭೀ ಒಂದು ಸ್ವಲ್ಪ ಮೇಲೆ ಎಣ್ಣೆ ಹಚ್ಚಿರಿ. ಏನೇನು ಬದನೆಕಾಯಿ, ಏನು ಬದನೆಕಾಯಿ ತಂದಿರಲ್ಲ? ಇವು ನೋಡಮ್ಮ, ಇವು ಬರ್ತಾ ಬದ್ನಿಕಾಯಿ ಅಂತ ಇವು. ಹ್ಞೂ ಹಾಂ, ಬರ್ತಾ ಬದ್ನಿಕಾಯಿ ಅಂತ ಮಮ್ಮಿ ಹೇಳಿದಳು. ಇವು ತೊಗೊಂಡು ಬಂದು ನೋಡ್ಬಿಟ್ಟ. ನಾಳೆ ಸಲಕ. ಹಾಂ, ನಾಳಿನ ಸಲಿಗೆ ಪುಂಡಿ ಪಲ್ಯ ಜೊತೆ ಏನೋ ಮಾಡ್ತಾಳತ್ತ, ಅದಕ್ಕೆ ಇವು ಬರ್ತಾ ಬದ್ನಿಕಾಯಿ ಅಂತ ನೋಡಿ. ಅದೇ ಕುಂತಲ್ಲಿ ಶೋಂತಿಗೆ ಸಣ್ಣ ಕಟ್ ಮಾಡ್ಬಿಟ್ಟ. ಇಲ್ಲಕ್ಕೆ ಗೀರ್ತಾ ನೋಡ್ಬಿಟ್ಟ. ಇದು ತಗೊಂಡ್ ಹಾಂ, ಗೀರು ಪ್ಲೇಟ್ನಾಗ ಕಟ್ ಮಾಡೋದು ಬೇಡ. ಗೀರ್ತಾ ಹೌದಪ್ಪ. ಇವು ಧನಿಯಾ ಪೌಡ್ರು ಮತ್ತು ಮಮ್ಮಿಗೆ ಇದು ಅಲ್ಲಿಡು ಗರಂ ಮಸಾಲ ಮತ್ತು ಧನಿಯಾ ಪೌಡ್ರ್. ಫ್ರಿಜ್ನಾಗ ಇಟ್ರು. ಇದು ಮಾಡು. ಸಾಂಬಾರು ಬಂದ್ ಮಾಡ್ಲಪ್ಪ. ಬಂದ್ ಮಾಡ್ಲೆ. ಅದೇ ಅದ ಕರೆಕ್ಟ್. ಸೊ ಭಾಳ ಈಸಿ ಅದ ಮೆಂತೆ ಪರೋಟ ಮಾಡೋದು. ಚಪಾತಿ ಟೈಪ್. ಸೊ ಹಿಂಗೆ ಗರಂ ಇರ್ತಲ್ಲ, ಗರಂ ಇದ್ದಾಗೆ ಹಿಂಗೆ ತಿನ್ಬೋದು ನಾವು, ಮತ್ತೇನು ಬೇಕೇ ಆಗಿಲ್ಲ. ಇದು ಸುಡ್ತದ. ಇಲ್ಲ ಅಷ್ಟನೇ ಚಲೋ ಕಾಣತ್ತದ. ಯಾವಪ್ಪ ಅದು ಡಕ್ಕನ್ ಅಲ್ಲೇ ಅಲ್ಲದ. ಮಮ್ಮಿ ಒಂದೇ ಫೋಲ್ಡ್ ಮಾಡ್ತಾರ ನೋಡ್ರಿ. ಆ್ಯಕ್ಚುಲಿ ಮಮ್ಮಿ 3 ಪದರಿಂದ ಭೀ ಚಪಾತಿ ಮಾಡ್ತಾರ, ಇದಕ್ಕೆ 2 ಒಂದೇ ಫೋಲ್ಡ್ ಮಾಡತ್ತಾರ. ಒಂದೇ ಮಾಡ್ಬಿಟ್ಟಿರ್ ಪರೋಟ. ಸೊ ನೋಡಿ ಕೆಳಗೆ ಎಣ್ಣೆ ಹಚ್ಚಿದ್ ನೋಡಿ ಚಲೋ ಈಸಿಲಿ ಇದು ಅಲ್ಲತ್ತು ಹೊಂಟದು. ಇಲ್ಲಾಂದ್ರೆ ಇಲ್ಲೆಲ್ಲ ಕೆಳಗೆಲ್ಲ ಹತ್ಕೊಂತದ ಎಣ್ಣೆ ಹಾಕ್ಲಿಲ್ಲ ಅಂತಂದ್ರೆ. ಕೋಸಂಬರಿ ಮಾಡತಾಳ. ಹಸೋರೆ ಆಲತ್ತದ ಅಂತ ಆಕಿಗೆ, ಬಟ್ ಏನು ಮಾಡತ್ತಾಳ ನಂಗೆ ಗೊತ್ತಿಲ್ಲ. ಆಯ್ತು ನಿಂದ್ರೆ ಅಶು. ಪಪ್ಪ ಏನು ಇಲ್ಲಂದ್ರೆ ಗೀರ್ತಾರ. ಸ್ಮೆಲ್ ಉಂಟು ನೋಡಿ ಚಲೋ ಘಮ ಘಮ. ನೋಡ್ರಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿರ್ತೀವಲ್ಲ, ಅದಕ್ಕೆ ಎಷ್ಟು ಚಲೋ ಕಾಣತ್ತದ ನೋಡ್ರಿ. ಎಲ್ಲ ಮೆಂತ್ಯ, ಉಳ್ಳಾಗಡ್ಡಿ ಹಿಂಗೆ ಒಣ ತಿಂದ್ರೆ ಇನ್ನೂ ಇಷ್ಟು ಮಸ್ತ್ ಟೇಸ್ಟ್ ಕೊಡ್ತದೆ. ನೋಡ್ಬಿಟ್ಟೆ ನೀ ಊಟಕಿನ ಮುಂಚಿನ ಮನೆ ನಿಮ್ಗೆ ಹೇಳ್ಯಾನ ನನಗೆ ಹೇಳೋದೇ ಏನು. ತನ್ನ ಮಗಳೇ ಹೇಳ್ತಾರಲ್ಲ. ಇಲ್ಲ ಎಲ್ಲಿ ಹೇಳ್ತಾರ, ನಾವು ಇಬ್ಬರು ಲೆಕ್ಕದಾಗೆ ಇಲ್ಲ. ಅಮ್ಮ ಮಸ್ತ್ ಟೇಸ್ಟ್ ಆಗ್ಯಾವ. ಖರೆ ಬೈ ಅನ್ಸುಮಂತೀನಿ. ಹಂಗೆ ಎಳ್ಳು ಅದು ಮೆಂತ್ಯ ಮಸ್ತ್ ಟೇಸ್ಟ್ ಕೊಡತ್ತವ ನೋಡ್ರಿ. ಇದು ರೆಸಿಪಿ ಟ್ರೈ ಮಾಡಿರಿ ಪಕ್ಕ. ಸೊ ನಾವು ಹೆಂಗೆ ಮಾಡೀವಿ ಹಂಗೆ ಅದೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಮಸ್ತ್ ಟೇಸ್ಟ್ ಎಲ್ಲ ಹಚ್ಕೊಂತೀನಿ ಊಟ ಇನ್ನೂ ಟೇಸ್ಟ್. ಹೌದಲ್ಲ, ಕುಸಾಂಬರಿ ಇರಲಿಲ್ಲ ಅಂದ್ರೆ ಬಿಡ ಮೊಸರು ಶೇಂಗಾ ಹಿಂಡಿ ಇದು ಹಚ್ಕೊಂತೀನಿ ಅಂದ್ರೆ ಮುಗದೆ ಹೋಯ್ತು. ಹೌದು. ಮಸ್ತ್ ಭಾಳ ತೆಳ್ಳಗೆ ಮಾಡ್ಬಾರ್ದಪ್ಪ, ದಪ್ಪಿರ್ಬೇಕು ಜರ. ಯಾಕೆ ದಪ್ಪ ಮಾಡ್ತೇನೆ? ಅದು ಹೇಳ್ತೇನೆ ಮಮ್ಮಿ ಚಪಾತಿ ತೆಳ್ಳಗೆ ಮಾಡ್ತಾರೆ, ದಪ್ಪ ಯಾಕೆ ಮಾಡ್ತಾರೆ ಇಟ್ಟು. ಅಶು ಹಂಗೆ ತಿಲ್ಲತೀನಿ ಮಣ್ಣ ಈಟೆ ಮಾಡೋ ಟೈಮಿಗೆ ಕಂಟ್ರೋಲ್ ಆಗಲ್ಲ, ತಿನ್ನಲೇಬೇಕು. ಊಟ ಮಾಡ್ಬಿಟ್ಟ ಶೇಂಗಾ ಹಿಂಡಿ ಅದ ಮೊಸರು ಅದ. ಅಲ್ಲೇ ಉಳ್ಳಾಗಡ್ಡಿ ಇಟ್ಟಿ ನೋಡ್ಬಿಟ್ಟ ಅಲ್ಲಿ ಕಟ್ ಮಾಡಿ ಇಟ್ಟಿ ನೋಡಿ ಉಳ್ಳಾಗಡ್ಡಿ.
ಟೇಬಲ್ ಮೇಲವ ಒಂದು ಸಾಕಿಗೆ ರಾತ್ರಿ ಪೂರ್ತಿ ಕಟ್ಟೆ. ಸೊ ಇದಕ್ಕೂ ಕಾಂಬಿನೇಷನ್ ನೀವು ಮೊಸರು ತಗೋಬಹುದು, ಇಲ್ಲ ಅಂತಂದ್ರ ಏನಂತಾರ ಕುಸಂಬರಿ ಮಾಡ್ಬೋದು, ಹಂಗೆ ಶೇಂಗಾ ಚಟ್ನಿ ಅದ್ರ ಸಂಗತಿ. ಟೇಸ್ಟಿ ಊಟ. ಹೌದಲ್ಲ, ಬೆಸ್ಟ್ ಕಾಂಬಿನೇಷನ್. ಸೊ ಇದಿಷ್ಟೆಲ್ಲ ಪರೋಟ ಆಗಿದ್ಮೇಲೆ ನಾನು ನಿಮಗೆ ಸಿಗ್ತೀನಂತ. ಸೊ ಫೈನಲಿ ಪರಾಟೋದ ಎಲ್ಲ ರೆಡಿ ಆಯಿತು. ಅದ್ರ ಸಂಗಟ ಅಂತ ಈಗ ಜಸ್ಟ್ ಕುಸಂಬರಿ ಮಾಡಿದೆ. ಏನಿಲ್ಲ, ಎಲ್ಲ ತರಕಾರಿ ಲೈಕ್ ಹಿಂಗೆ ಕ್ಯಾರೆಟ್ ಅದೈತ, ಕ್ಯಾರೆಟ್ ಮತ್ತು ಕುಕುಂಬರ್, ಸೌತೆಕಾಯಿ, ಗಜ್ರಿ ಮತ್ತು ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ, ಉಪ್ಪು ಹಾಕಿಸಿ ಮಾಡ್ಬೇಕು. ಭಾಳ ಈಸಿ ಅದ. ಸೊ ಬರ್ರಿ ನಾವು ಮಮ್ಮಿ ಪ್ಲೇಟ್ ಸರ್ವ್ ಮಾಡ್ತಾರೆ ಈಗ. ನಮ್ಮಪ್ಪ ಆಲ್ರೆಡಿ ಸ್ಟಾರ್ಟ್ ಮಾಡ್ಯಾರ. ಸೊ ಇಲ್ಲಿ ಶೇಂಗಾದ ಹಿಂಡಿ ಮತ್ತು ಕುಸಂಬರಿ, ಪರೋಟ ಮತ್ತು ಪರೋಟ ಸೊ ಎಲ್ಲ ರೆಡಿ ಆಗ್ಯದ. ನಾವು ಮೇಕ್ ಸರ್ವ್ ಮಾಡ್ತಾರ. ಬಟ್ಲ ಸಾಂಬಾರ್ ತರದೈತೆ, ಅಷ್ಟು ಬಟ್ಲ ತೊಗೊಳದೈತಿ ಚಲೋ. ಸಾಂಬಾರ್ ಗಿಂಬಾರ್ ಬ್ಯಾಡ ಇದ್ರಾಗ. ಹಿಂಗಂತೆ ಸಾಂಬಾರ್ ಬ್ಯಾಡದ ಬಿಡು. ಸಾಂಬಾರ್ ಬ್ಯಾಡ, ಅದೇನು ಕಾಂಬಿನೇಷನ್ ಆಯ್ತು. ಹೇಗಪ್ಪ ಇವತ್ತಿಂದ ಶನಿವಾರ ಇದೆ ಊಟ, ನಮ್ಮ ರಾತ್ರಿ ಊಟ ಸ್ಯಾಟರ್ಡೇ ಡಿನ್ನರ್. ಸೊ ಇದಿತ್ತು ನೋಡ್ರಿ ಇವತ್ತಿನ ವ್ಲಾಗ, ಮೆಂತ್ಯ ಪರೋಟ. ಇದು ರೆಸಿಪಿ ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್, ಶೇರ್, ಕಮೆಂಟ್ ಮತ್ತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಯಾರೆಲ್ಲ ಹೊಸಬರು ನೋಡ್ತೀರಿ ನಂದು ವಿಡಿಯೋ ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಸಿಗೆಲ್ಲ ಶೇರ್ ಮಾಡಿರಿ. ಸೊ ಇದ್ರೊಳಗೆ ಎಲ್ಲ ವ್ಲಾಗ್, ಡೈಲಿ ವ್ಲಾಗ್ಸ್ ಆಗಲಿ, ಕುಕ್ಕಿಂಗ್ ರಿಲೇಟೆಡ್, ನನ್ನ ಸ್ಕೂಲ್ ಫಂಕ್ಷನ್ ಆಗಲಿ, ಎಲ್ಲ ರಿಲೇಟೆಡ್ ಎಲ್ಲದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತೀನಂತ. ಸೊ ಹಂಗೆ ನಿಮಗೆ ಭೀ ಯಾವತ್ತು ಭೀ ರೆಸಿಪಿ ಬೇಕಾಗಿತ್ತಂದ್ರೆ ಕಮೆಂಟ್ ಮಾಡಿರಿ. ಸೊ ಶ್ಯೂರ್ಲಿ ನಾನು ಟ್ರೈ ಮಾಡ್ತೀನಂತ. ಹಾಗೆ ಯಾರೆಲ್ಲ ಸಪೋರ್ಟ್ ಮಾಡ್ಕೋತಾ ಹೊಂಟಿರಿ ಅದಕ್ಕೆ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಸೊ ಹಿಂಗೆ ಸಪೋರ್ಟ್ ಮಾಡಿರಿ. ನಿಮ್ದು ಟೈಮ್ ಲೈಕ್ ಫ್ರೀ ಇದ್ದಾಗ ನನ್ನ ವೀಡಿಯೋಸ್ ಅದು ಅಷ್ಟೇ ಟೈಮ್ ಕೊಟ್ಟು ನೋಡ್ತೀರಿ ಮತ್ತು ಲೈಕ್ ಭೀ ಮಾಡ್ತೀರಿ. ಅದೊಂದು ಲೈಕ್ಲಿಂತ ಒಮ್ಮೆಲೆಗೆ ಭಾಳ ಹಿಂಗೆ ಜಾಸ್ತಿ ಹೆಚ್ಚಿಗೆ ವ್ಯೂಸ್, ಹೆಚ್ಚಿಗೆ ಲೈಕ್ಸ್ ಬೇಕಂತ ಭೀ ನಾ ಅಷ್ಟು ಭೀ ನಾ ಎಕ್ಸ್ಪೆಕ್ಟ್ ಮಾಡತ್ತಿಲ್ಲ. ಸ್ವಲ್ಪ ಇರಲಿ, ಏನೇ ಇರಲಿ, ಸೊ ನೋಡ್ಲತ್ತೀರಿ, ಲೈಕ್ ಮಾಡತ್ತೀರಿ, ಅದು ಟೈಮ್ ಕೊಟ್ಟು ನಾನು ವೀಡಿಯೋಸಿಗೆ ನೋಡ್ಲತ್ತೀರಿ ಅಂತಂದ್ರೆ ಇದೇ ಒಂದು ದೊಡ್ಡ ಮಾತದ. ಸೊ ಹೀಗೆ ಸಪೋರ್ಟ್ ಮಾಡಿರಿ, ಹೀಗೆ ವೀಡಿಯೋಸ್ ನೋಡ್ತಾ ಇರ್ರಿ, ಸಪೋರ್ಟ್ ಮಾಡಿರಿ. ಸೊ ಇದಿಗೆ ಬ್ಲಾಗ್ ಎಂಡ್ ಮಾಡ್ತೀನಂತ. ಮುಂದಿನ ಬ್ಲಾಗ್ದಾಗ ಸಿಗ್ತೀನಿ. ಬಾಯ್, ಗುಡ್ ನೈಟ್.